ಏನ್ ಮಾಡ್ಕೊಂಡಿರೋದು? ಸರ್ ನಮ್ದು ನೇಕಾರಿಕೆ ಉದ್ಯೋಗ ಐತ್ರಿ ಸರ್. ನೇಕಾರಿಕೆ? ಹಾ ಸೀರೆ ನೇಯ್ತಾರಲ್ರಿ, ಬಟ್ಟೆ ನೇಯ್ತಾರಲ್ರಿ ಸರ್. ನೀವು ಅದೇ ಕೆಲಸ ಮಾಡೋದು? ಹಾ ಅದೇ ಸರ್. ಎಷ್ಟು ನಾವು ವರ್ಷ? ಹೇಳ್ರಿ ಸರ್. ಎಷ್ಟು ವರ್ಷನವ ಅಂದೆ? ನಮ್ಗೀಗ 36ನೇ ವರ್ಷ ಚಾಲೋ ಅದಾವ್ರಿ ಸರ್ ನಮ್ಗ್ರಿ. 36ನೇ ವರ್ಷ. ಹಾ ರೀ. ನಮ್ಮ ಅಪ್ಪಾರಿಗೆ ನಾವು 5 ಜನ ಹೆಣ್ಮಕ್ಳ್ರಿ, 2 ಗಂಡ್ಮಕ್ಳ್ರಿ ಸರ್. ಏನ್ ಬಾಳ ಖುಷಿಯಲ್ಲಿ ಇದ್ದೀರಾ? ಹ್ಞೂನ್ರಿ ಸರ್, ನಿಮ್ ಜೋಡಿ ಮಾತಾಡಕತ್ತಿ ಬಾಳ ಖುಷಿ ಆತ್ರಿ ಸರ್ ನಮ್ಗ್ರಿ. ನಮ್ದು 36 ವರ್ಷ ರೀ ಸರ್ ಈಗ. ನಮ್ದು 10th ಮುಗ್ದಿಂದ 16 ವರ್ಷ ಮುಗ್ದ 17 ಇನ್ನೂ ಬಿದ್ದಿದಿಲ್ರಿ, ಆಗ ಮ್ಯಾರೇಜ್ ಆಗಿತ್ತು ಸರ್. ನಮ್ಮ ಅತ್ತಿ ಮಗನಿಗೆ ಕೊಟ್ಟಿದ್ರಿ ಸರ್ ನಮ್ಮನ್ನ ಒಳಗರಿ. ನಮ್ಮ ಅತ್ತಿ ಮಗ ಅವ್ರು ಎಲ್ಲಾ ಚಲೋ ಇತ್ರಿ, ಮನಿ ಒಳಗನು ಎಲ್ಲಾ ಚಲೋನ ಆಗಿತ್ರಿ. ನಾನ್ 4ನೇ ನಂಬರ್ದವ್ರಿ ನಮ್ ಮನಿ ಒಳಗ್ರಿ. ಅಂದ್ರೆ ನೀವು 4ನೇ ಹೆಣ್ಮಗಳು ಅಂತ? ಹಾ 4ನೇ ಹೆಣ್ಮಗಳ್ರಿ ಸರ್ ನಾರಿ. ಅಥವಾ ನಿಮ್ ಮನೆಯವ್ರಿಗೆಲ್ಲ ಒಂದೊಂದ್ ನಂಬರ್ ಕೊಟ್ಟಿದ್ರ ಅಂತ? ಹಂಗೇನಿಲ್ರಿ ಸರ್. ಎಷ್ಟ್ ಜನ ಮಕ್ಳು ನೀವು? ನಾವು 7 ಜನ ರೀ ಸರ್ ಟೋಟಲ್ ರೀ. ಪಾಪ ನಂಬರ್ ಕೊಡ್ಲೇಬೇಕು, ಹಾ ರೀ ಸರ್. ಇಲ್ಲಾಂದ್ರೆ ಯಾರು ಅಂತ ಗುರ್ಸಿ 7 ನೋಡ್ ಬರ್ಬೇಕು. ಸೊ ನೀವು ನಂಬರ್ 5? 4 ರೀ ಸರ್. 4. ಆಯ್ತು ಹೇಳು. ಕೊಟ್ಟಿರಿ ಸರ್. ಎಲ್ಲಾ ಚಲೋನ ಇತ್ರಿ, ನಮ್ಮ ಅತ್ತೆಯವ್ರು ಚಲೋ ಇದ್ರಿ, ಮನ್ಯಾಗೆಲ್ಲಾ ಚಲೋ ಇತ್ರಿ ಸರ್. ಮುಂದ್ರಿ ಸ್ವಲ್ಪ ದಿವಸ ಆದಿಂದರಿ ನಮ್ಮ ಅತ್ತಿ ಅವ್ರಿಗೆ ಸ್ವಲ್ಪ ಪೈಲಾ ಹಿಡ್ದ ಆರಾಮ್ ಇದ್ದಿದ್ದಿಲ್ರಿ ಅವ್ರಿಗೂನು ರೀ. ಕೈದು ಕಾಲಿಂದು ಸ್ವಲ್ಪ ಪ್ರಾಬ್ಲಮ್ ಇತ್ರಿ ಸರ್ ಅವ್ರಿಗೆ. ಹಂಗ ಇದ್ದೀವ್ರಿ. ಮತ್ರಿ ಅವರು ಎಲ್ಲಾ ನೇಕಾರಿಕೆ ಕೆಲ್ಸ ಮಾಡ್ತಿದ್ರಿ. ಮಾಡಕತ್ತಂತ್ಲೇರಿ ಸ್ವಲ್ಪ ದಿವಸ ಆಗಿಂದ ಮದ್ವೆ ಆಗಿ 4 ವರ್ಷಕ್ರಿ ನಾವು ಅವರು ಸ್ವಲ್ಪ ಅಂದ್ರ ಬ್ಯಾರೆ ಆಗಿದ್ದೀವ್ರಿ. ಅಂದ್ರ ಒಂದ ಮನ್ಯಾಗನ ರೀ. ಅಂದ್ರೆ ನೀವು ನಿಮ್ಮ ಅತ್ತೆ? ಹಾ ನಮ್ಮ ಅತ್ತೆ ರೀ. ಅವರು ನಾವು ಒಂದ ಮನಿಯೊಳಗನ ಅಡಿಗೆ ಅಷ್ಟ ಬ್ಯಾರೆ ಮಾಡ್ತಿದ್ವಿ ಸರ್. ಅಂದ್ರೆ ನಿಮ್ಗೂ ನಿಮ್ಮ ಅತ್ತಿಗೂ ಅಷ್ಟ ಆಗ್ ಬರ್ತಿರ್ಲಿಲ್ಲ? ಹಾ ರೀ. ಅಂದ್ರ ನಮ್ಮ ಅಪ್ಪಾರಿಗೂ ನಮ್ಮ ಅತ್ತೆಯವ್ರಿಗೂ, ಅಂದ್ರ ನಮ್ಮ ಅತ್ತಿಯವ್ರಿಗೇನ್ರಿ ನಮ್ಮ ತವ್ರ ಮನೆಯವ್ರ ಇಲ್ಲಿ ಬರೋದ್ರಿಂದ ಸ್ವಲ್ಪ ಜಗಳ ಆಕಿತ್ರಿ ಮ್ಯಾಲ್ರಿ. ಮುಂದ್ರಿ ನನಗೂ ಸ್ವಲ್ಪ ಅವಾಗ ಅಷ್ಟ ಅಡಿಗೆ ಅನ್ರಿ ಮತ್ತ ಇದು ನೇಕಾರಿಕೆ ಉದ್ಯೋಗ ಅಷ್ಟ್ ಗೊತ್ತಿರ್ಲಿಲ್ರಿ. ನಮಗೂ ಸರಿಯಾಗಿ ಮಾಡಾಕ್ ಬರಲ್ದಂಗ ಆಗಂತ ಜಗಳ ಬರಾಕತ್ರಿ ಮ್ಯಾಲ್ರಿ ಸರ್. ಅದು ಅದ್ರ ಸಲುವಾಗಿ ನಾವು ಅವರು ಸಪ್ರೇಟ್ ಅದೀವ್ರಿ. ಅಂದ್ರ ಏನ್ರಿ ಒಂದ ಮನ್ಯಾಗನ ರೀ ಅಡಿಗೆ ಅಷ್ಟ ಬ್ಯಾರೆ ಬ್ಯಾರೆ ಮಾಡ್ತಿದ್ವಿ ಸರ್ ನಾವು. ಮಾಡ್ತಿದೀವ್ರಿ, ಹಂಗ ಇದ್ದೀವ್ರಿ ಸರ್. ಒಂದ್ 10 ಮದ್ವೆ ಆಗಿ 4 ವರ್ಷಕ್ ಬ್ಯಾರೆ ಆಗಿದ್ದೀವ್ರಿ ಸರ್. ಒಂದ್ ಗಂಡ್ ಮಗು ಒಂದ್ ಹೆಣ್ ಮಗು ಆಗಿತ್ರಿ ನನಗ ಆಗರಿ ಸರ್. ಆಪರೇಷನ್ ಆಗಿತ್ರಿ ಸರ್. ಸ್ವಲ್ಪ ದಿವಸ ಆಗಿ ಒಂದ್ ಮದ್ವೆ ಆಗಿ 18 ವರ್ಷಕ್ರಿ ನಮ್ಮ ಮನಿಯವರು ಸಿವಿಯರ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಿ ಸರ್. ಏನಾಗಿ? ಅವ್ರಿಗ್ರಿ ಹಾರ್ಟ್ ಅಟ್ಯಾಕ್ ಆತ್ರಿ ಸರ್. ಅದು ಎಡಗೈ ನುಸ್ತಿತ್ರಿ ಸರ್ ಅವ್ರಿಗ್ರಿ. 15 ದಿನದ ಹಿಂದ ಎಡಗೈ ನುಸಾಕತ್ತಿತ್ರಿ. ಎಡಗೈ ನುಸಿದ್ರ ಅದು ಹಾರ್ಟಿಗ್ ಪ್ರಾಬ್ಲಮ್ ಇರ್ತೈತ್ರಿ ಸರ್. ಅದು ನಮಗ್ ಗೊತ್ತಾಗಿಲ್ರಿ ಸರ್. ಅದು ಎಡಗೈ ಅಂದ್ರೆ ಅದಾಗೆ ಸ್ವಲ್ಪ ಎಡಗೈ ಏನಾಗ್ತಿತ್ತು ಅಂದ್ರಿ? ಬಾಳ ಹೊಡಿತಿತ್ರಿ, ನುಸ್ತಿತ್ರಿ ಸರ್. ಓಕೆ. ಅಂದ್ರೆ ಇವ್ರು ಪ್ರಯತ್ನ ಇಲ್ದೆ ಅದೇ ಸ್ವಲ್ಪ ನುಸ್ತಿತ್ರಿ. ಅದಕ್ಕಾಗಿ ಅವ್ರು ನೇಕಾರಿಕೆ ಉದ್ಯೋಗ ವಜನದು ನೆಗವಿರ್ತೀವಿ ಅದಕ್ಕ ನುಸ್ತತಿ ಅಂತ ಹಿಂಗ್ ನಿರ್ಲಕ್ಷ್ಯ ಮಾಡಿರ್ರಿ ಸರ್ ಅವ್ರಿಗೆ. ನಮ್ಮ ಅತ್ತಿ ಅವ್ರುನು ಎಷ್ಟ್ ಹೇಳಿರ್ರಿ, ಬಾ ಮತ್ತ ತೋರಿಸ್ಕೊಂಡ್ ಬರ್ನು ದವಾಖಾನಿಗೆ ತಮ್ಮ ತಂದ್ ಅವ್ರು ಹೇಳಿರ್ರಿ, ನಾವು ಹೇಳಿದಿವ್ರಿ. ಆದ್ರೂ ಅವ್ರು ಇಲ್ಲ ಅದಕ್ಕೇನಾಗಿರುದಿಲ್ಲ, ಏನೋ ಒಂದ್ ಸ್ವಲ್ಪ ಆಗಿರ್ತತಿ ಅಂತ ಹಂಗ ಸುಮ್ ನಾರ್ಮಲ್ ದವಾಖಾನಿಗೆ ಹೋಗಿಸಿಂದ ಹೊಡ್ತದ್ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಿರಿ ಸರ್ ಅವ್ರು. ಅದ್ ಮಾಡಿಸ್ಕೊಂಡ್ ಬಂದಿಂದರಿ ಸ್ವಲ್ಪ ದಿನ ಒಂದ್ ವಾರದ ಸ್ವಲ್ಪ ಹಂಗ ಹೊಡಿತಿತ್ರಿ ಕರೆ. ಆದ್ರೂ ಅವ್ರು ಆರಾಮಾಗೈತಿ ಹೊಡಿತಾಯ್ತು ಆಗ ಆಗಲು? ಹಾ ರೀ ಸರ್. ಅಂದ್ರೆ ಕಂಟಿನ್ಯೂ ಆಗಿ ಹೊಡಿತಾ ಇತ್ತು ಅಥವಾ? ಇಲ್ರಿ ಸರ್, ಇಲ್ಲ, ಯಾವಾಗ್ರ ಸ್ವಲ್ಪ ಸ್ವಲ್ಪ ಹೊಡಿತಿತ್ರಿ, ಅದು ಮುಗಿಸ್ತಿತ್ರಿ ಒಟ್ಟ. ಹಿಂದಾಡ್ಸ್ಯಾರಿ ಪುನಃ ಅದು ತೀರ್ಕೊಳ್ಳೋ ದಿವ್ಸನ ರೀ ಬಾಳ್ ನುಸಾಕೈತ್ರಿ ಅವ್ರಿಗ್ರಿ. ಆಮೇಲೆ ಹಾಸ್ಪಿಟ್ಲಿಗ್ ಹೋಗಿರ್ರಿ. ನಮ್ಮ ಅಪ್ಪಾರ ಕರ್ಕೊಂಡ್ ಹೋದ್ರಿ, ನಮ್ ಮನ್ಯಾಗ ಇವ್ರನ್ರಿ ಕರ್ಕೊಂಡ್ ಹೋದ ತಕ್ಷಣ ಅವ್ರು ಕಾಲ್ಮಡಿ ರಕ್ತ ಚೆಕ್ ಮಾಡ್ಯಾರ್ರಿ. ಚೆಕ್ ಮಾಡಿ ಸ್ವಲ್ಪ ಹೊರಗ್ ಕುಣ್ಸ್ಯಾರಿ. ಹಿಂದಿಗಡ್ಸಿ ಅದ್ MRI ಸ್ಕ್ಯಾನ್ ಏನೋ ಮಾಡ್ಬೇಕಂತ ಹೇಳಿ ಕಾಟ ಮೇಲೆ ಹಾಕಕ್ ಹೋಗ್ಯಾರ್ರಿ. ಅದ್ ಹಾಕಕ್ ಹೋಗ್ಬಿಡ್ದನ ರೀ ಅವ್ರಿಗೆ ಅಟ್ಯಾಕ್ ಸ್ಪೀಡ್ ಆಕೇಶನ್ ಬಂದ ಅವ್ರ ಪೂರ್ತಿ ಆಗಿಬಿಟ್ಟಾರ್ರಿ ಅಲ್ಲೇ ರೀ. ಅಂದ್ರೆ ಆಸ್ಪತ್ರೆಯಲ್ಲಿ ಇದ್ದಾಗ್ಲೇ? ಹಾ ಆಸ್ಪತ್ರೆ ಒಳಗನ ರೀ ಸರ್. ಅದ್ ತೋರ್ಸಾಕಂತ ಹೇಳಿ ಹೋಗ್ಯಾರ್ರಿ. ಹಾರ್ಟ್ ಅಟ್ಯಾಕ್ ಆದಾಗ ಡಾಕ್ಟರ್ ಇದ್ರಲ್ವಾ? ಇದ್ರಿ ಸರ್, ಅದ್ ಅವ್ರಿಗೂ ಗೊತ್ತಾಗಿಲ್ರಿ ಸರ್. ಅದು ಅಂದ್ರ ಇವ್ರು ಹೋಗುತ್ನ್ಯಾಗ ಬಾಳ ಬೆವರ್ ಬರಾಕ್ತೈತಿ ಅನ್ಕೋತ ಹೋದ್ರಿ ಸರ್ ಅಲ್ಲಿ.
ಚಿಕ್ಕ ಆಸ್ಪತ್ರೆ ಅದು? ಅಂದ್ರು ಐತ್ರಿ ಸರ್, ಅಷ್ಟು ದೊಡ್ಡದು ಅಲ್ಲ ಅಷ್ಟು ಸಣ್ಣದು ಅಲ್ಲ, ಐತ್ರಿ ಸರ್ ಅದ್ರಿ. ಅಲ್ಲಿ ಹೋಗಿದ್ರಿ ಅವ್ರ ಡಾಕ್ಟರ್ ಹೋದ್ರಪ್ಲೆ ಅವ್ರ ಅಂದ್ರ ಇವ್ರಿಗೆ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇತ್ತಂತ ಹೇಳಿದ್ರಿ ಅವ್ರ. ಅಂದ್ರ ತಮಗ್ ಆಗಾಕತ್ತಿದ್ನು ಬಾಳ ಅವ್ರು ತೋರಿಸ್ಕೊಂಡಿಲ್ಲ, ಬರೇ ಒಳಗೊಳಗನ ಅದೇನಾಳ ನಿಷ್ಕಾಳಜಿ ಬಾಳ ಮಾಡಿದಕ್ಕ ಅದು ಒಳಗೆಲ್ಲಾ ಬ್ಲಾಕ್ ಹಾಕೋತ ಬಂದಾವು. ಅವ್ರ ರಕ್ತನಾಳಗಳ ಬ್ಲಾಕ್ ಆಗಿದ್ವು ಅತ್ರಿ. ಅವ್ರ ಫಸ್ಟಿಗೆ ಏನ್ ಕೈ ಹೊಡ್ಯಾಕತ್ತಲ್ರಿ ಸರ್, ಆಗಿಂತ್ರನು ಅವ್ರಿಗೆ ಅದ್ ಕೈ ಹೊಡಿಯೋತ್ನ್ಯಾಗ ಅದ ಒಳಗಿನ ರಕ್ತನಾಳಗಳು ಎಲ್ಲಾ ಬ್ಲಾಕ್ ಹಾಕೋತ ಬಂದಾವು. ಮತ್ತ ಲಾಸ್ಟ್ ಸ್ಟೇಜ್ ಇತ್ತು, ನಾವು ಇನ್ನ ಚೆಕ್ ಮಾಡ್ಬಿಡ್ದನ ಅವ್ರಿಗೆ ಅದ ಏನಾಗೈತಿ ಅಟ್ಯಾಕ್ ಆಗ್ಬಿಟ್ಟೈತಿ, ಏನ್ ಮಾಡಾಕ್ ಬರ್ಲಿಲ್ಲ ಅಂತಂದ್ ಅಂದ್ರಿ ಸರ್ ಅವ್ರು ಡಾಕ್ಟರ್. ಹಿಂಗಾಗಿರಿ ಅವ್ರು ಅಲ್ಲಿ ತೀರ್ಕೊಂಡ್ ಬಿಟ್ರಿ. ನಮಗ ಹಿಂದಾಕ್ಷಿ ಮನಿಗ್ ನಮ್ಮನ್ನ ಅಲ್ಲಿ ಹಿಂದಾಡಿ ಕರ್ದಿಂದ ಅವಾಗ ಗೊತ್ತಾತ್ರಿ ಸರ್. ನಮಗ ಆ ಟೈಮ್ದೊಳಗ್ ಬಾಳ ದುಃಖ ಆತ್ ಬಿಡ್ರಿ ಸರ್. ಅವ್ರ ಒಂದ್ 5 ನಿಮಿಷನು ನಮ್ಮನ್ ಬಿಟ್ಟು ಇರ್ತಿದಿಲ್ರಿ, ಯಾವಾಗನು ಒಟ್ಟ ನಮ್ ಬೆನ್ನಿಂದ ಇರಾವ್ರಿ. ಬಾಳ ತ್ರಾಸ ಆತ್ರಿ ಸರ್ ಆ ಟೈಮ್ಕ್ರಿ. ಆಮೇಲ್ರಿ ಹಂಗ ಮನಿಗ್ ಕರ್ಕೊಂಡ್ಬಂದು ಎಲ್ಲಾನು ಸರಿ ಆತ್ರಿ. ಆಮೇಲ ನಮ್ ಮೂರ್ ಮಗ್ಗ ಇದ್ದುರಿ ಸರ್. ಅಂದ್ರ ನಾವ್ ಸೀರಿನ ಐತಿವಲ್ರಿ, ಅವ್ ಮಿಷಿನ್ 3 ಇದ್ದುರಿ ನಮ್ಮೂರಿ. ಮಗ್ಗ ಮಗ್ಗಾರಿ 3 ಇದ್ದುರಿ. ನಾವು ಸಡನ್ಲಿ ನಮ್ಮಲ್ಲಿ ನಮ್ಮ ಮಾಮಾರ್ಗೆ ಅವ್ರಿಗೆ ಕಣ್ ಕಾಣಂಗಿಲ್ರಿ, ಅಷ್ಟ್ ಅವ್ರು ಮೇಯ್ದ್ ಬಿಟ್ಟಿದ್ರಿ. ಮತ್ರಿ ನಮ್ಮ ಅತ್ತಿಯವ್ರು ಅವ್ರಿಗೂ ಏನ್ ಅಷ್ಟ್ ಮಗದ್ ಬದಲ್ ಏನು ಗೊತ್ತಿದ್ದಿಲ್ರಿ. ಮಗ ಏನೈತ್ರಿ ಅವ್ನು ಫಸ್ಟ್ ಇಯರ್ ಹೋಗಿದ್ರಿ, 11ನೇ ಹೋಗಿದ್ರಿ. ಮಗಳು 9th ಹೋಗಿದ್ರಿ. ಮತ್ತ ಆ ಟೈಮ್ಕ ನಮಗೂ ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಾಗ್ಲಿಲ್ರಿ. ಹಂಗ ನೇಯ್ಕೋತಾನ ಇದ್ದನ್ರಿ ಸರ್ ನಾನು. ನೇಯ್ಕೋತ ಅದು ಅವ್ 3 ಬೀಮ್ ಇರ್ತಾವಲ್ರಿ ಸರ್, ನೇಮ್ ಬೀಮ್ ಅದ್ ಕೊಟ್ಟಿರ್ತಾರಿ ನಮ್ಗ್ ಸಾವ್ಕಾರ್ರಿ. ಅವ್ 3 ಬೀಮ್ ಏನೈತ್ರಿ ನಾನ ನೇದ್ ಖಾಲಿ ಮಾಡೀನ್ರಿ, ಒಬ್ಬಾಕಿನರಿ ನೇದು ಖಾಲಿ ಮಾಡಿಕೆಸಿಂದ ಒಂದ್ ಮಗ ಮಾರಿದೀವ್ರಿ. 2 ಮಗ ಇಟ್ಕೊಂಡ್ರಿ. ಅದ್ರ ಮ್ಯಾಲ ಜೀವನ ನಡ್ಸಾತಿದ್ದೀರಿ ಸರ್. ಎಲ್ಲಾನು ಚಲೋ ಐತ್ರಿ ಸರ್. ಆಮೇಲ್ರಿ 9 ತಿಂಗ್ಳ ಆಗಿತ್ರಿ ನಮ್ಮ ಮನಿಯವ್ರ ತೀರ್ಕೊಂಡ್ರಿ. ಅವಾಗ ನಮ್ಮ ಅತ್ತಿ ಅವ್ರಿಗ್ರಿ ನಡದ ಆಪರೇಷನ್ ಮಾಡ್ಸುದ್ ಬತ್ರಿ. ಅವ್ರದ ಪೈಲಾನ ಒಂದ್ ಸ್ವಲ್ಪ ಇದು ಆರೋಗ್ಯ ಸಮಸ್ಯೆ ಇತ್ರಿ ಸರ್ ಫಸ್ಟ್ನರಿ. ಅವ್ರು ಸರಿಯಾಗಿ ಜಲ್ದಿ ತೋರ್ಸ್ಕೊಂಡಿದ್ದಿಲ್ರಿ, ಅವ ಹಿಂಗಾಗಿರಿ ಅವ್ರದ ನಡದ ಆಪರೇಷನ್ ಬತ್ರಿ ಸರ್. ಅನಂತ್ಲಿ ನಡದ ಆಪರೇಷನ್ ಮಾಡ್ಸಿದೀವ್ರಿ ಸರ್. ಮಾಡಿಸಿದ ಒಂದ್ ವಾರಕ್ರಿ ಅವ್ರು ಬೆಡ್ ರೆಸ್ಟ್ ತಗೊಂಡಿದ್ರಿ 3 ತಿಂಗ್ಳ್ರಿ. ಇವ್ರು ನಮ್ಮ ಅತ್ತಿಯವ್ರು ನಮ್ಮ ಮನಿಯವ್ರ ನೆನಪು ಮಾಡ್ಕೊಂಡ್ರಿ ಬಾಳ ಏನಾತ್ರಿ ದುಃಖ ಮಾಡ್ಕೊಂಡ್ರಿ. ಅದ ಅವ್ರಿಗೂ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರಿ ಅದ ಟೈಮ್. ನಿಮ್ಮ ಅತ್ತಿಯವ್ರಿಗೂ? ಹಾ ರೀ, ನಮ್ಮ ಅತ್ತಿಯವ್ರಿಗೆ ಸರ್. ಅವ್ರು ಏನತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಬೆಳಗಾವ್ ಕೇಲಿಗೆ ಓದಿದೀವ್ರಿ ಕರೆ, ಆದ್ರೂ ಅಲ್ಲಿ 2 ದಿವ್ಸ ಇದ್ದು ಆಮೇಲೆ ಅವ್ರು ತೀರ್ಕೊಂಡ್ರಿ ಸರ್. ಅವ್ರು ತೀರ್ಕೊಂಡ್ಮೇಲ್ರಿ ಈಗ ನಮ್ಮ ಮಾಮಾರಿ ನಾನು ನನ್ ಮಕ್ಳು ಇಬ್ರು 4 ಜನ ಅದೀವ್ರಿ ಸರ್ ಮನಿಯೊಳಗ್ರಿ. ನೀವು 2 ಮಕ್ಳು, ನಿಮ್ಮ ಮಾವ? ಮಾವಾರಿ ಸರ್. ನಮ್ಮ ಅತ್ತಿ ಅವ್ರಿ ನಮ್ಮ ಮನಿಯವ್ರು ಅವ್ರ ಎಲ್ಲಾದ್ರೊಳಗುನು ಬಾಳ ಅಂದ್ರ ಶಾಣಿತಾನ್ಲೆ ಎಲ್ಲಾ ಮಾಡ್ಕೊಂಡ್ ಬಂದಿದ್ರಿ. ಮನಿ ಕಟ್ಸುದಾಗಲ್ರಿ, ಮತ್ತ ಮನಿ ಒಳಗ್ ಎಲ್ಲಾ ತರ ಉದ್ಯೋಗ ಮಾಡೋದಾಗಲ್ರಿ, ಎಲ್ಲಾ ಚಲೋತಾಗಿ ಮಾಡ್ಕೊಂಡ್ ಬಂದಿರ್ರಿ. ಆದ್ರ ನಮ್ಮ ಮಾಮಾರಿಗೆ ಅಷ್ಟ ತಿಳುವಳಿಕೆ ಇಲ್ರಿ. ಅವ್ರಿಗೆ ಯಾವ್ದ ತರ ಹಿಂಗ್ ಮಾಡ್ಕೊಂಡ್ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಯಾವ್ದ್ ತಿಳುವಳಿಕೆನು ಇಲ್ರಿ ಸರ್ ಅವ್ರಿಗ್ರಿ. ಅವ್ರ ಏನೈತ್ರಿ ಅಲ್ಲಿ ಅವ್ರಿಗೆ 3 ಜನ ಹೆಣ್ಮಕ್ಳ್ರಿ. ನಮ್ ಮನಿಯವ್ರ ಒಬ್ರಿ, 3 ಜನ ಹೆಣ್ಮಕ್ಳ್ರಿ ಅವ್ರಿಗ್ರಿ. ಅಲ್ಲಿ ಹೆಣ್ಮಕ್ಳ ಮನ್ಯಾಗಷ್ಟ್ರಿ ಇಲ್ಲಷ್ಟ ಇರ್ತಾರ್ರಿ ಸರ್ ಅವ್ರು. ಇವ್ರಿ ನಮ್ಮ ಅತ್ತಿ ಅವ್ರಿ ಅದ ಅವ್ರ ಟಮಾಂಟ್ ಮಾಡಿದ್ ನಮಗ್ ಗೊತ್ತಿದ್ದಿಲ್ರಿ ಸರ್. ಎಷ್ಟಂದ್ರ ಅಂದಾಜ್ ಒಂದ್ 12 ಲಕ್ಷ ಅವ್ರ ಎಫ್ಡಿ ಮಾಡಿದ್ರಿ ನಮ್ಮ ಅತ್ತಿ ಅವ್ರಿ ಸರ್. ಯಾರು? ನಮ್ಮ ಅತ್ತಿ ಅವ್ರಿ. ಅವ್ರ ತಮ್ಮ ಹೆಸರ್ಲೆ ಇತ್ರಿ, ಮಕ್ಕಳ ಹೆಸರ್ಲೆ ವಾರ್ತಾ ಮಾಡಿದ್ರಿ ಸರ್. ಮಾಡಿದ್ರಿ. ಆಮೇಲ್ರಿ ಅದು ನಮಗೂ ಗೊತ್ತಿಲ್ರಿ, ಅವ್ರ ಹೆಣ್ಮಕ್ಳಿಗೇನು ಗೊತ್ತಾಗಿದ್ದಿಲ್ರಿ ಅದ್ರಿ, ಅವ್ರ ತೀರ್ಕೊಳ್ತಾನಾರಿ ಸರ್. ಆಮೇಲ್ರಿ ಸ್ವಲ್ಪ ದಿವ್ಸ ಆಗಿಂದರಿ ನಾನು ಮತ್ತ ನಮ್ಮ ದೊಡ್ಡ ಹೆಣ್ಮಗಳು ಅಲ್ಲಿ ಕೇಲಿ ಹಾಸ್ಪಿಟಲ್ ಒಳಗ್ ಇದ್ದೀವ್ರಿ ಸರ್. ಅವ್ರು ನಮ್ಮ ಅತ್ತಿಯವ್ರ ಏನಂದ್ರ ನಮ್ಮ ಹೆಣ್ಮಗಳ ಕೈಯಾಗ ಕೀಲಿಕಾಯಿ ಕೊಟ್ಟಿದ್ರಿ. ನೀವ ಆಮೇಲೆ ಇದನ್ ತಗದ ಇದನ್ ಮಾಡ್ರಿ ಅಂತ ಹೇಳಿ ನಮ್ ಹೆಣ್ಮಗಳ ಕೈಯಾಗ ಕೊಟ್ಟಿದ್ರಿ ಸರ್ ಅವ್ರಿ. ಅಂತಲೇ ಹೂ ಅಂತ ಹೇಳಿ ಕಿಶಿಂದ ಅವ್ರದ ಎಲ್ಲಾ ತೀರ್ಕೊಂಡ್ ಬಳಕ ರಜಿಸ್ಟರ್ ಆಗಿಂದರಿ ಅದ ಕೀಲಿಕಾಯಿ ತಗದ್ರಿ. ತಗದಾಗ ಅಲ್ಲಿ 12 ಲಕ್ಷದ್ದು ಎಲ್ಲಾ ತರ ಎಫ್ಡಿ ಕಾಗದಗಳು ಇದ್ದುರಿ ಸರ್ ಅವ. ನಂತ್ಲೇರಿ ಅದು ನಮ್ಮ ಅತ್ತಿಯವ್ರ ಸಣ್ಣ ಅಳಿಯದಾರ್ರಿ ಸರ್ ಅವ್ರು.
ಅವ್ರಿ ನಮ್ಗ ಹಾಸ್ಪಿಟಲ್ ಖರ್ಚ್ ಆಗಿದ್ದ ಒಂದ್ 60,000-70,000 ಆಗಿತ್ರಿ ಸರ್ ನಮ್ದು ಹಾಸ್ಪಿಟಲ್ ಖರ್ಚ್ರಿ. ಅವ್ರ ಅದನ್ನ ಕೊಟ್ಟಿದ್ರಿ, ಅದನ್ನ ಕೊಡಾಂತ್ಲೇರಿ ಅವ್ರಿಗೆ ನಾವು ಇದ್ರೊಳಗಿನ್ ತೆಗೆದು ಕೊಡ್ಬೇಕಾಗಿತ್ರಿ ಸರ್. ಅದನ್ನ ಏನ್ ಮಾಡಿರಿ, ನಮ್ಮ ಮಾಮನ ಹೆಸರ್ಲೆ ಒಂದ್ 3 ಲಕ್ಷ ಇಟ್ಟಿವ್ರಿ ನಮ್ಮ ಅತ್ತಿ ಅವ್ರಿಗೆ. ನಮ್ಮ ಮಾಮನ ಹೆಸರ್ಲೆ 3 ಲಕ್ಷ ಇಟ್ಟಿದ್ರೊಳಗಿಂದ ತೆಗೆದ್ ಕೇಸಿಂದ್ರಿ ಅವ್ರು ಅದನ್ನ ಅವ್ರ ಅಳಿಯಾಕ್ ಕೊಟ್ರಿ. ಇನ್ನ ಉಳ್ದಿಟ್ರಿ ಇನ್ನ 11 ಲಕ್ಷ ತನಾನು ಇದ್ದುರಿ ಅಮೌಂಟ್ ರೀ ಸರ್. ಅದನ್ರಿ ಅವ್ರ ಏನಂದ್ರಿ, ನಮ್ ತಾಯಿ ನಮ್ ಹೆಸರ್ಲೆ ಇಟ್ಟಾಳು, ನಾವು ಒಯ್ತನ ಅಂತ ಹೇಳಿ ಅವ್ರ ಅಂದ್ರಿ ಸರ್. ಯಾರು? ನಮ್ 3 ಮಂದಿ ಹೆಣ್ಮಕ್ಳ್ರಿ ಸರ್. ಅವ್ರು ನನ್ನ ಮಗಳ ಸರಿ, ನಮ್ ದೊಡ್ಡ ಹೆಣ್ಮಗಳು ನಮ್ ಮಗಳ ಸರಿ ಅಂತ ಹೇಳಿ ನೋಡ್ಕೊತ ಇದ್ರಿ ಸರ್. ಆದ್ರೂನ್ರಿ ನಾನು ಅವ್ರ ತಾಯಿ ಸರಿನ ತಿಳ್ಕೊಂಡಿದ್ರಿ ಸರ್. ಆ ರೀತಿಯಾಗಿ ನಾವು 11 ಲಕ್ಷ ರೂಪಾಯಿ ಒಳಗ ನಾ ಏನಂತ ಹೇಳಿನ್ರಿ, ನಮ್ ಮಾಮ ಅವ್ರು ನಮ್ ಜೊತೆಗ್ ಇರ್ತಾರು, ನೀವ್ 3 ಜನ ಅದಿರಿ, ಮಾಮ ಒಬ್ರದಾರು, 4 ಪಾಲ್ ಮಾಡ್ರಿ, ಮಾಮನ ಹೆಸರಲ್ಲಿ ಒಂದಿಟ್ಟು 3 ಪಾಲ ನೀವ್ ಒಯ್ರಿ ಅಂತ ಹೇಳಿನ್ರಿ ಸರ್ ನಾರಿ. ಅದಕ್ಕ ಅವ್ರು ಇಲ್ಲ ನಾವು ಅಪ್ಪನ ಹೆಸರ್ಲೆ ಏನು ಇಡಂಗಿಲ್ಲ, ಮತ್ತ ಏನಿಟ್ರನು ಅವನ ಹೆಸರ್ಲೆ ನಾವು 1 ಲಕ್ಷ ಇಡ್ತೀವಿ, ಇಟ್ರನು ಅದನ್ನ ನಾವು ಅರ್ಥ ಮಾಡ್ಕೋತೀವಿ ಅಂದ್ರಿ ಸರ್ ಅವ್ರು. ಅದಕ್ಕ ನಾ ಏನ್ ಹೇಳಿನ್ರಿ, ಇಲ್ಲ ಮತ್ತ ನೀವ್ ಮಾಡ್ಕೊಂಡ್ ಹೋಗ್ಬೇಡ್ರಿ, ನೀವು ಹಿರಿಯಾರನ್ ಕೂಡಿಸ್ತಾನು ಅವ್ರ ಮುಂದ ನೀವ್ ಹೇಳಿ ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳಿನ್ರಿ ಸರ್ ನಾ ಅವ್ರಿಗೆ. ಅದಕ್ರಿ ಅವ್ರು ಆಯ್ತು ಸರಿ ಕೂಡ್ಸು, ನಾವ್ ಬರ್ತೀವಿ ಹೇಳ್ತೀವಿ ಅಂತಂದ್ರಿ ಸರ್ ಅವ್ರು. ನಂತ್ಲೆ ಆಮೇಲೆ ನಾ ಹಿರಿಯಾರನ್ ಕರದ್ರಿ ಕೂಡ್ಸಿನ್ರಿ ಸರ್. 2 ಹಿರಿಯಾರ್ ಬಂದಿರ್ರಿ, ಅವ್ರು ನಮ್ಮ ಮನಿಯೊಳಗಿನವ್ರಿ ಸರ್. ಕೂಡ್ಸಿ ಮತ್ ಅವ್ರಿಗೆ ಹೇಳಿದನ್ರಿ, ಹಿಂಗ್ರಿ ಮತ್ ಅವ್ರ ಹೆಣ್ಮಕ್ಳ ಇಷ್ಟ ರೊಕ್ಕದವ್ರಿ, ಹಿಂಗ್ ಒಯ್ತ್ ನನ್ನತ್ತಾರ್ರಿ, ಮತ್ತ ಮಾಮಾರನು ಅವ್ರು ಏನ ಅವ್ರಿಗೆ ಕೊಡ್ತ ನಾನು ಮಾತಾಡಕ್ತಾರ್ರಿ, ಮತ್ತ ನನಗೂ ಹಿಂಗ 2 ಮಕ್ಕಳವು ಹೆಂಗ್ ಮಾಡುದ್ರಿ ಅಂತಂದ್ ಕೇಳಂತ್ಲೇರಿ. ಅವ್ರೇನಂದ್ರು, ಮತ್ತ ಅವ್ರ ವಾರ್ಸ ಐತಿ ಮತ್ ಒಯ್ತ್ ಮತ್ ಅನ್ನಕತ್ಯಾರಂದ್ರ, ಮತ್ತ ಒಯ್ ಬರಾಕತ್ತ ನಿನ್ ಜಾಗ ಐತಿ, ಜಾಗದೊಳಗ ಅವ್ರಿಗೇನು ಕೊಡುದಿಲ್ಲ ಅಂತಂದ್ರಿ ಅವ್ರ ಹಿರಿಯಾರ್ರಿ. ಇವ್ರ ನಮ್ ಹೆಣ್ಮಕ್ಳ ಏನಂದ್ರಿ, ನಾವ್ 3 ಮಂದಿ ನಿನಗ ರೊಕ್ಕ ಕೊಡುದಾದ್ರ ನಮ್ ಜಾಗದೊಳಗ ಅರ್ಧ ಪಾಲ್ ಬೇಕಂದ್ರಿ ಇವ್ರು. ಹಲೋ ಸರ್. ಹೇಳಬಾ ಅಂತೇಳಿ ನಾವು ಇಲ್ಲ ಜಾಗದೊಳಗ ಏನ್ ಕೊಡಂಗಿಲ್ಲ, ಮತ್ತ ನೀವು ರೊಕ್ಕದೊಳಗ ಏನ್ ಮಾಡ್ತೀರಿ ಮಾಡ್ಕೊಳ್ರಿ ಅಂತ ಹೇಳಿದ್ರಿ ಸರ್ ನಾರಿ. ನಂತ್ಲೆ ಅವ್ರೆಲ್ಲಾ 3 ಅವ್ರ ಅಷ್ಟು ರೊಕ್ಕನು ಹೋದ್ರಿ. ಮತ್ರಿ ಅಂದ್ರೆ 12 ಲಕ್ಷವನ್ನ ಆ 3 ತೆಗೆದುಕೊಂಡು ಹೋದ್ರು. 3 ತೆಗೆದುಕೊಂಡು ಹೋದ್ರಿ. ಅಂದ್ರೆ ಅಲ್ಲಿ ಮಾತಾಡಿದ್ದೇನು, ಹಣ ತಗೊಂಡು ಹೋದ್ರೆ ಆಸ್ತಿಯಲ್ಲಿ ಯಾವುದೇ ಭಾಗ ಇಲ್ಲ ಅಂತ. ಭಾಗ ಇಲ್ರಿ, ಇದು ನಮ್ ಜಾಗದೊಳಗ ಅವ್ರಿಗೇನ್ ಕೊಡಂಗಿಲ್ರಿ. ಅಂದ್ರ ರೀ ನಮ್ಮ ಮಾಮಾರ್ದಾರಿಲ್ರಿ ಸರ್, ಅವ್ರ ತಂಗಿಗಳಿಗೆ ಇವ್ರ ಮೊದಲಿಂದ ಕೊಟ್ಟಿಲ್ರಿ ಸರ್. ಮತ್ತ ಈಗ ಇವ್ರ ತಂಗಿಗಳಿಗೆ ಕೊಡಾಕ್ ಬರಂಗಿಲ್ಲ ಅಂತೇಳಿ ಹಿರಿಯಾರ ಅಂದ್ರಿ ಅವ್ರ ಸರ್. ಅದೇನ್ ಪೈಲಾಡ್ದ ಬಂದತಿ, ಹಂಗ ಜಾಗದೊಳಗ ಏನ್ ಪಾಲಿಲ್ಲ, ನೀವ್ ಇಡಾವ್ರ ಇದ್ರಂದ್ರ ಅಕ್ಕಿವು ಮಕ್ಕಳದಾವು ಇಡ್ತಿದ್ರಂದ್ರ ಇಡ್ರಿ, ಮತ್ ಒಯ್ತಿದ್ರ ಒಯ್ರಿ ಅಂತಂದ್ರಿ ಅವ್ರ. ನಂಗೆ ಇಲ್ಲ ನಮ್ದು ಒಯ್ತಿ. ನಿನ್ ಧ್ವನಿ ಕಟ್ ಆಗ್ತಿದೆ ಕಣವ. ಕಟ್ ಆಗ್ತಿದೆ ಸರ್. ಹಲೋ ಇದ್ರಿ ಸರ್. ಹಲೋ ಸಣ್ಣ ಕೇಳಿಸ್ತಾ ಇದೆ. ಹಲೋ ಈಗ ಮಾತಾಡುವ. ಅವ್ರ ಒಯ್ತನಂತ ಅಂದ್ರಿ, ಅದಕ್ಕ ಹ್ಞೂ ಅನ್ರಿ ಸರ್ ನಾರಿ. ಆಮೇಲ್ರಿ ಅವ್ರ ನಮ್ಮ ಮಾಮ ಅವ್ರು ನನ್ ಕಡೆನ ಇದ್ರಿ, ಒಂದ್ 6 ತಿಂಗಳು ಇದ್ರಿ ಸರ್ ಅವ್ರು. ಆಮೇಲೆ ಈಗ ಅವ್ರ ಕರ್ಕೊಂಡ್ ಹೋಗ್ಯಾರ್ರಿ ನಮ್ಮ ಹೆಣ್ಮಗಳನ್ನ ರೀ. ಯಾರು ಹೆಣ್ಮಕ್ಳು? ಹೆಣ್ಮಕ್ಳ್ರಿ ಕರ್ಕೊಂಡ್ ಹೋಗ್ಯಾರ್ರಿ ಅಜ್ಜ, ನಮ್ಮ ಮಾಮನ್ರಿ ಕರ್ಕೊಂಡ್ ಹೋದ್ರಿ. ಈಗ ಅಲ್ಲೇ ಅದಾರ್ರಿ ಅವ್ರು, ನೋಡ್ಕೊಂಡ್ ಮಾಡ್ಕೊಂಡ್ ಅದಾರ್ರಿ. ಆದ್ರ ಅಂದ್ರಿ ಅವ್ರ ಹಿರಿಯಾರ ಏನಂದ್ರಿ, ನೀವು ಹೋದ್ರ ಹೋಗ್ಬರಕತ್ತ, ಆಕಿನೂ ಒಂದ್ ಹುಡುಗಿರ್ತತಿ, ನೀವ್ ಬಂದಾಗ ಬರುದು ಹೋಗುದು ಮಾಡ್ರಿ ಅಂತ ಹೇಳಿ ಹೋಗಿದ್ರಿ ಅವ್ರ. ಆದ್ರ ಅವ್ರ ಏನ್ ಮಾಡ್ತಾರ್ರಿ, ಈಗ ಬರ್ತಾರ್ರಿ ಹೆಣ್ಮಕ್ಳ್ರಿ ಸರ್. ಆದ್ರ ಅವ್ರ ತಮ್ಮ ಅಕ್ಕನ ಮನಿಗೆ ಅಷ್ಟ ಬರ್ತಾರ್ರಿ, ಆ ಕಡೆ ಹೋಗ್ತಾರ್ರಿ, ಇಲ್ಲಿ ನಮ್ ಮನಿಗೂ ಬರಂಗಿಲ್ರಿ, ಯಾಕತ್ ಏನ್ ಕೇಳಂಗೂ ಇಲ್ರಿ ಸರ್. ಅದಕ್ರಿ ಇದ್ರೊಳಗ ನಂದ್ ಏನ್ ತಪ್ಪ ಆಗೇತೇನ್ರಿ ಸರ್? ಏನ್ ನಾನ್ ರೊಕ್ಕ ಈಗ ಹಿರಿಯಾರ ಕುಡ್ಸಿದ್ದ ಒಂದ್ ತಪ್ಪಾತ್ರಿ, ಅಥವಾ ನಾನ್ ರೊಕ್ಕ ಕೇಳಿದ್ದೆ ಏನ್ ತಪ್ಪಾತ್ರಿ, ಏನಾತೋ ಗೊತ್ತಿಲ್ಲ. ರೊಕ್ಕವನ್ನ ಹಂಚೋ ಸಮಯದಲ್ಲಿ ನಿಮ್ಮ ಮಾವ ಏನ್ ಹೇಳ್ತಾ ಇದ್ರು? ಅವ್ರು ಯಾವ್ದ ರೀತಿ ಇದು ಇಲ್ರಿ ಸರ್, ಅವ್ರು ಹೆಣ್ಮಕ್ಳಿಗೆ ಕೊಡುನು ಅಂತ ಹೇಳಿ ಅನ್ನೋ ಉದ್ದೇಶ ರೀ. ಅಂದ್ರೆ ಅಷ್ಟನ್ನು ಹೆಣ್ಮಕ್ಳೇ ಹಂಚ್ಕೊಳ್ಳಿ ಅಂತ.
ಹಾ ರೀ ಹೆಣ್ಮಕ್ಳಿಗೆ ಕೊಡುನು ಅನ್ನೋ ಉದ್ದೇಶ ಅವ್ರದ್ದು ರೀ ಸರ್. ನಿಮಗ ಮನಿ ಐತಿ ಮತ್ತ ಎಲ್ಲಾ ತರ ಐತಿ ಮತ್ತ ನಾ ರೊಕ್ಕ ಏನೈತಿ ಅವ್ರಿಗೆ ಕೊಡ್ತನು ಅಂತಂದ್ರಿ. ಆದ್ರೆ ಈ ಈ ಹಣ ಅಥವಾ ರೊಕ್ಕ ಇದೆ ಅಂತ ಗೊತ್ತಾಗಿಂತ ಮುಂಚೆ ಈ ಹೆಣ್ಮಕ್ಳು ನಿಮ್ ಜೊತೆ ಚೆನ್ನಾಗಿದ್ರ? ಹಾ ಸರ್ ಚೆನ್ನಾಗಿದ್ರಿ ಸರ್. ಬಟ್ ಈ ರೊಕ್ಕ ಇದೆ ಅಂತ ಏನ್ ಗೊತ್ತಾಯ್ತು? ಏನ್ರಿ ಸರ್? ಅಂದ್ರೆ ಇಷ್ಟು ಹಣ ಅತ್ತೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಅಂದೆ? ಅದ ಕೀಲಿಕಾಯಿ ಅವ್ರ ದೊಡ್ಡ ಹೆಣ್ಮಗಳ ಕೈ ಕೊಟ್ಟಿದ್ರಲ್ರಿ ಸರ್, ಅದನ್ನ ಅಟ್ರುನು ಕರ್ಕೊಂಡ್ ಹೋಗಿ ತೆಗದಿದ್ರಿ ಅವ್ರು. ನಮ್ಮ ಹೆಣ್ಮಗಳ್ರಿ ನಮ್ಮನ್ರಿ ನಮ್ಮ ಅತ್ತೆ ಅವ್ರ ಆಸೆನೆ ಅವ್ರ ಮಗ್ಳುಗಳಿಗೆ ಅಥವಾ ಮಗಳಿಗೆ ಕೊಡೋದಿತ್ತ? ಹಾ ಅದ ಇತ್ರಿ ಅವ್ರದ್ರಿ ಆಶೆ ರೀ ಸರ್. ಆದ್ರ ಇವ್ರ ತೀರ್ಕೊಳಕಿಂತ ಫಸ್ಟ್ ಏನಿತ್ತೋ ಗೊತ್ತಿಲ್ರಿ, ಇವ್ರು ತೀರ್ಕೊಂಡಿಂದ ಮಾಡ್ತಿದ್ರೋ ಇಲ್ಲೋ ಅದು ಗೊತ್ತಿಲ್ರಿ ಸರ್. ಇದ್ದಾಗ ಮಾತ್ರ ಅಂತಿದ್ರಿ ಅವ್ರು, ನಾನು ಮೊಮ್ಮಕ್ಕಳಿಗೆ ಮಾಡ್ತನು ಮತ್ತ ಮನಿದು ಆಡ್ದೈತ್ರಿ ಸರ್ ನಮ್ದು, ಹಿಂಗ ಪಾರ್ಟಿಷನ್ ಮಾಡಿ ಇಲ್ಲಿ ಬಾಡಿಗೆದು ಕೊಡುನು ಅಂತ ಹೇಳಿ ನನಗ್ ಸಪೋರ್ಟ್ ಹಾಕ್ತನ ಅಂತ ಹೇಳಿ ಅಂತಿದ್ರಿ ಸರ್ ಅವ್ರು. ಆದ್ರ ಆಮೇಲೆ ನಾ ಅವ್ರಿಗೆ ಹಿಂಗೆಲ್ಲಾ ಅಂತಿದ್ಲು ಅತ್ತಿ ಅಂತಾನು ಹೇಳಿನ್ರಿ ಸರ್ ಅವ್ರಿಗೂ ಕೊಡೋಣ ರೀ. ಆದ್ರ ಅವ್ರು ಇಲ್ಲ ನಿಮ್ದೆಲ್ಲಾ ಮನಿ ಐತಿ ಎಲ್ಲಾ ಐತಿ ಮತ್ತ ಅವ್ವ ನಮಗ ಆಗಿನ ಹಿಡ್ದ ಈಗಿನ ತಕ ಏನು ಕೊಟ್ಟಿಲ್ಲ ನಮಗ ಅಂತ ಹೇಳಿ ಮಾಡ್ಯಾಳು, ನಾವ ಒಯ್ತೀವಿ ಅಂತಂದ್ರಿ. ನೀವ್ ಒಯ್ದಾದ್ರ ಒಯ್ರಿ, ನನಗೇನ್ ಏನ್ ಬೇಜಾರಿಲ್ಲ, ಆದ್ರ ಹಿರಿಯಾರ ಮುಂದ್ ಮಾಡ್ಕೊಂಡ್ ಒಯ್ರಿ, ನಾಳೆ ಇಷ್ಟ ರೊಕ್ಕ ಐತಿ ಅನ್ನೋದು ಎಲ್ಲಾರ್ಗು ಗೊತ್ತೈತಿ, ಆದ್ರ ಅದು ದುಡ್ಡು ಏನಾತ ಅನ್ನೋದು ಕೇಳಿರ ನಾ ಯಾರಿಗ ಏನಂತ ಹೇಳಿ ಅಂತಂದ್ ನಾ ಅನ್ರಿ ಸರ್ ಅವ್ರಿಗೆ ಅಂತಲೇರಿ. ಅವ್ರು ಹಿರಿಯಾರನ್ ಕೂಡಿಸ ಅಂತಲೇರಿ, ಅದಕ್ ಸಿಟ್ಟಾತೋ ಏನಾತೋ ಗೊತ್ತಾಗ್ಲಿಲ್ರಿ ಸರ್. ಅವ್ರ ಬಾಯ್ ಬಿಟ್ಟು ಯಾವ್ದೂನು ಹೇಳು ಇಲ್ರಿ ಸರ್ ನನಗ. ಅದೊಂದು ಅವಾಗ ನಿಂತ್ರರಿ ಈಗ ಪ್ರತಿಯೊಂದ್ ಕಾರ್ಯಕ್ರಮ ಇದ್ರು ಮನಿ ಒಳಗ ಬರೀ ಇಬ್ರಿಗೆ ನಾ ಊಟಕ್ ಹಾಕ್ಸಿರೋ ನಮ್ ಮನಿಗ್ ಹೇಳಾರ್ದ ಇರ್ತಿದಿಲ್ರಿ. ನಮ್ ದೊಡ್ಡ ಹೆಣ್ಮಗಳ್ರಿ ಇಲ್ಲೇ ನಮ್ ಊರಾಗರಿ. ಆದ್ರ ಈಗ್ರಿ ಮೊನ್ನೆ ಅವ್ರ ಮಗಳ ಫಿಕ್ಸ್ ಮಾಡಿರ್ರಿ ಸರ್, ಅದ್ನು ಸದೇಕ್ ನಾ ಹೇಳಿಲ್ರಿ ಅವ್ರ ನಮಗ್ರಿ. ಹೇಳ್ದನ ತಾವ್ ಮಾಡ್ಕೊಂಡಾರ್ರಿ ಸರ್. ಆದ್ರ ಮೊದ್ಲಿನ ಬಾಂಧವ್ಯ ಎಲ್ಲಾ ಹೋದಾರಂಗ್ ಮಾಡ್ತಾರಿ ಸರ್, ಅದು ಯಾಕ ಆ ರೀತಿ ಮಾಡ್ರ ಅನ್ನೋದು ಗೊತ್ತಾಗ್ಲಿಲ್ರಿ ಸರ್ ನನಗ್ರಿ. ದುಡ್ಡು ನಾ ಏನ್ ಬೇಕಂತೂ ಅಂದಿಲ್ರಿ ಸರ್ ಅವ್ರಿಗೆ, ಹಿರಿಯಾರ ಒಳಗ್ ಮಾಡ್ಕೊಂಡ್ ಹೋಗತ್ ಒಂದ್ ಮಾತ್ ಅಷ್ಟ ಅಂದಿನ್ರಿ ಸರ್ ನನಗ್ರಿ. ಈಗ ನಮ್ಗೆ ಆಸ್ತಿಯಲ್ಲಿ ಏನ್ ಪಾಲ್ ಬೇಡ ಅನ್ಲಿಕ್ಕೆ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರ? ಅದು ಏನ್ ಇಲ್ರಿ ಸರ್, ಒಟ್ಟು ಹಿರಿಯಾರ ಒಳಗ ಬಂದು ಕೇಳಲ್ಲ ಅಂತ ಏನ್ ಗ್ಯಾರಂಟಿ? ಅವ್ರ ದುಡ್ಡು ಒಯ್ಯುವಾಗ ಅಂದಾರ್ರಿ ಸರ್ ಹಿರಿಯಾರ ಮುಂದ್ರಿ. ಮಾತಿಗೆ ನಿಲ್ತಾರನವ ಅದನ್ರಿ ನಮ್ ಮಗನ ಹೆಸರ್ಲಿ ಮಾಡೇದಿವ್ರಿ ಸರ್ ನಾವ್. ಅಲ್ಲೇ ಮಾಡಿದೀರಾ? ಹಾ ಮಾಡೇದಿವ್ರಿ ಸರ್. ನಮ್ಮ ಅಜ್ಜ ನಮ್ಮ ಮಾಮಾರ್ರಿ ಅವ್ರು ಅದಕ್ಕೆಲ್ಲಾ ಇದನ್ ಮಾಡ್ಯಾರ್ರಿ. ಬಟ್ ಅದು ಹೆಬ್ಬಟ್ ಊರ್ತಾರ್ರಿ ಅವ್ರ, ಹೆಬ್ಬಟ್ ಊರ್ ಕಿಸಿಂದ್ರಿ ನಮ್ ಮಗನ ಹೆಸರ್ಲೆ ಮಾಡ್ಕೊಂಡಿವ್ರಿ ಸರ್ ಅದನ್ರಿ. ಅದ ಮಾಡ್ಕೊಂಡ್ ಈಗ ಹಣವನ್ನು ತೆಗೆದುಕೊಂಡು ಹೋಗಿ ಜೊತೆಗೆ ಆಸ್ತಿಯಲ್ಲೂ ನಿಮಗ್ ಸೇರ್ಬೇಕಾದ್ದನ್ನು ಕೊಡ್ತೀವಿ ಎಂದಿದ್ರೆ ಬಹುಶಃ ನಿನ್ ಮನೆಗ್ ಬರ್ತಿದ್ರು ಅನ್ಸುತ್ತೆ. ಅದೇನ್ ಗೊತ್ತಿಲ್ರಿ ಸರ್. ಈಗ ನಿನ್ ತವ್ರ ಮನೆಯವ್ರು ನಿನ್ ಜೊತೆ ಇದಾರ? ಹಾ ಇದಾರಿ ಸರ್. ನಮ್ಮ ಅಪ್ಪ ನಮ್ ತಮ್ಮಂದ್ರು ಮತ್ತ ನಮ್ದು ಕೂಡ ನಾಲ್ಕ್ ಜನ ಅಂತಂಬರ್ರಿ ಸರ್. ನಮ್ದು ಗಂಡನ ಮನಿ ಒಳಗ್ರಿ ನಮ್ಮ ಮಾಮಾಗಳು 4 ಜನ ಅದಾರ್ರಿ. ಇಲ್ಲೆಲ್ಲಾ ಫ್ಯಾಮಿಲಿ ಚಲೋ ಐತ್ರಿ ಸರ್, ಆಜು ಬಾಜು ಎಲ್ಲಾನು ನನಗ ಸೌಕರ್ಯ ಐತ್ರಿ. ನಿಮ್ ಗಂಡನ ಅಣ್ಣ ತಮ್ಮದಿರು ಎಷ್ಟ್ ಜನ? ನಮ್ಮ ಗಂಡ ಒಬ್ರಿ ಸರ್. ನಮ್ಮ ಗಂಡನ ಅಪ್ಪ ರೀ. ಓ, ನಿಮ್ಮ ಮಾವನ ಅಣ್ಣ ತಮ್ಮದಿರು 4 ಜನ ರೀ ಸರ್. ಇರಲ್ಲವ. ಮಕ್ಳಿಗೆ ಎಷ್ಟು ವರ್ಷ? ಮಕ್ಕಳಿಗ್ರಿ ಸೆಕೆಂಡ್ ಇಯರ್ ಮುಗಿತ್ರಿ. ಈಗ ಒಬ್ಬ ಹುಡುಗಂದ್ರಿ ಕಾಮರ್ಸ್ ಮಾಡ್ಯಾನ್ರಿ ಸರ್. ಮಗಳಿದ್ರಿ ಆಕಿದು 10th ಮುಗ್ದೈತ್ರಿ, ಇನ್ನ ರಿಸಲ್ಟ್ ಬಂದಿಲ್ರಿ ಸರ್. ಅದ ಮಗಳ ಜೊತೆ ಸ್ವಲ್ಪ ಮಾತಾಡ್ರಿ ಸರ್. ಮಾತಾಡ್ತೀನಮ್ಮ. ಬಟ್ ಈಗ ನಿನ್ ಸಮಸ್ಯೆ ಇರೋದು ಇವ್ರು ಯಾಕೆ ನನ್ನನ್ನ ದೂರ ಮಾವ ಹಾಗೆ ಮಕ್ಕಳ ಮನೆಗೆ ಅಥವಾ ಹೆಣ್ಮಕ್ಳ ಮನೆಗೆ ಹೋದ್ಮೇಲೆ ಒಂದಿಸ್ಲು ನಿನ್ ಮನೆಗ್ ಬಂದಿಲ್ವಾ? ಇಲ್ರಿ ಸರ್, ಅವ್ರು ಬರ್ತಾರು ಊಟ ಮಾಡ್ತಾರಿ, ಮಲ್ಕೋತಾರು, ಹೇಳ್ತಾರು. ಮತ್ ಇನ್ನೇನ್ ಮಾಡ್ಬೇಕಿತ್ತು? ಅಷ್ಟ್ ಮಾಡ್ತಾರ್ರಿ. ಆದ್ರ ಇವ್ರ ಹೆಣ್ಮಕ್ಳು ದೂರ ಆಗ್ಯಾರ್ರಿ ಸರ್. ಅವ್ರ ಬರುದು ಇಲ್ರಿ, ಫೋನು ಇಲ್ಲ. ಮುಂಚೆ ಹೇಳಿದ್ದು ನಮ್ಮ ಮಾವನು ಕೂಡ ಅವ್ರ ಅಕ್ಕಂದಿ ಅವ್ರ ಯಾರ್ದೋ ಮನೆಗ್ ಬರ್ತಾರೆ ಹೋಗ್ತಾರೆ ಅಂತ, ಹೌದಲ್ಲ? ಹಾ ರೀ ಸರ್. ನನ್ ಮನೆಗ್ ಬರ್ತಾರ ಸರ್, ಊಟ ಮಾಡ್ತಾರೆ ಅಂತ ಹಾಗೆ ಯಾಕೆ ಹೇಳಿಲ್ಲ ನೀನು? ಯಾರ್ರಿ ನಮ್ಮ ಮಾಮಾರ್ ಬರ್ತಾರ್ರಿ ಸರ್, ಬರ್ತಾರಿ ಊಟ ಮಾಡ್ತಾರ ಹೋಗ್ತಾರ್ರಿ ಸರ್. ಆದ್ರ ಹೋಗುದು ಬರುದು ಮಾಡ್ತಾರಿ ಸರ್. ಆದ್ರ ಇವ್ರ ಹೆಣ್ಮಕ್ಳ ಯಾರು ಬರಲ್ಲ.
ಹೆಣ್ಮಕ್ಳು ಬರೋಕೆ ಅಲ್ಲಿ ಆಸ್ತಿ ಹಣದ ವಿಚಾರ ಇದೆಯಲ್ಲವ. ಹಾ ರೀ. ಗಂಡ ತೀರೋಗಿದ್ದಾರೆ, 2 ಮಕ್ಕಳಿದ್ದಾರೆ, ಇದನ್ನೆಲ್ಲ ಯೋಚನೆ ಮಾಡೋರು ಬರೋದಾಗಿದ್ರೆ. 2 ಮಕ್ಕಳಿದ್ದಾರೆ, ಅವ್ರಿಗೂ ಸ್ವಲ್ಪ ಕೊಡೋಣ ಅಂದರೆ, ಗಂಡ ಇಲ್ಲದ ಒಂದು ಹೆಣ್ಮಗಳು, 2 ಮಕ್ಕಳು, ಇಷ್ಟೆಲ್ಲ ನಿಭಾಯಿಸಬೇಕು. ಇದನ್ನೆಲ್ಲ ನೋಡಿದಾಗ ಅಲ್ಲಿ ಯಾವುದೇ ಮನುಷ್ಯ ಆದರೂ ಹಠ, ನನಗಿದು ಬೇಕೇ ಬೇಕು, ಅವಳು ಸತ್ರ ಸಾಯಲಿ ಅನ್ನೋ ಮನಸ್ಥಿತಿ ಇರಬಾರ್ದು. ಇಲ್ಲಪ್ಪ, ಎಲ್ಲರೂ ಬದುಕೋಕೆ ಬಂದಿದ್ದೀವಿ, ಅವ್ರಿಗೂ ಓಸಿ ಕೊಡಿ, ನಮಗೂ ಓಸಿ ಕೊಡಿ, ಏನೋ ಹಿರಿಯರು ನಿರ್ಧಾರ ಮಾಡಿ ಅಂದ್ಬಿಟ್ಟಿದ್ರೆ ಈ ಸಂಬಂಧಗಳು ಹಾಳಾಗ್ತಿರ್ಲಿಲ್ಲ. ಅವರು 3 ಜನ ಅಂದರೆ, ನಿಮ್ಮತ್ತೆ ಯಾವಾಗ ಆ ಹೆಣ್ಮಗಳನ್ನ ಕರೆದು ಬೀಗದ ಕೀ ಕೊಟ್ಟು ಹಣ ಇರೋ ವಿಚಾರ ಹೇಳಿದ್ರು, ಅಲ್ಲಿ ಮುಗೀತು. ಓಲಿ, ಅವ್ರ ಪಾಲಿಂದ ಅವರ ಅಮ್ಮ ಬಯಸಿದಂತೆ, ನಿಮ್ಮ ಅತ್ತೆ ಬಯಸಿದಂತೆ ಆ ಹೆಣ್ಮಕ್ಳುಗಳಿಗೆ ಕೊಟ್ಟಿದ್ದೀರಾ, ಆಯಿತು. ಅದೇನು ದೊಡ್ಡ ಗುಣ ಅಥವಾ ಏನೂ ಹಠ ಮಾಡಿಲ್ಲ, ಕೋಪ ಮಾಡಿಕೊಂಡಿಲ್ಲ, ಏನೂ ಮಾಡಿಲ್ಲ. ಬಟ್ ಅದಾದಮೇಲೆ ನಮ್ಮ ತಮ್ಮನ ಅಂದರೆ ನನ್ನ ತವ್ರ ಮನೆ ನಿಂತು ಹೋಗಬಾರ್ದು, ಬೆಳಗಬೇಕು. ಆ ಮನೆಗೆ ನನ್ನ ತಮ್ಮ ಇಲ್ಲ, ಸತ್ತು ಹೋಗ್ಬಿಟ್ಟ. ಈಗ ಆ ಹೆಣ್ಮಗಳಿಗೆ ನಾವು ಸ್ವಲ್ಪ ಬೆಂಬಲವಾಗಿ ನಿಲ್ಲೋಣ ಅನ್ನೋದು ಆ ಹೆಣ್ಮಕ್ಳಿಗೆ ಇರಬೇಕಿತ್ತು. ಯಾಕಂದ್ರೆ ಅವ್ರ ತಮ್ಮನ ಮನೆ ಅಂದ್ರೆ ತವ್ರ ಮನೆನೇ ಅಲ್ವ ನಾವ, ಇದು ಬೇರೆಯವ್ರ ಮನೆ ಅಲ್ವಲ್ಲ. ಆದ್ರೆ ಯಾವತ್ತೂ ಅರ್ಥ ಮಾಡಿಕೊಳ್ಳವ, ಹಣ, ಆಸ್ತಿ, ಈ ಹೆಣ್ಣು, ಹೊನ್ನು, ಮಣ್ಣು, ಈ 3 ವಿಚಾರವಾಗಿ ಎಷ್ಟು ಅಣ್ತಂದಿರು ಕೊಡ್ಲಿ ತಗೊಂಡು ಕೊಲೆ ಮಾಡ್ಕೊಂಡಿಲ್ವವ. ಇವತ್ತು ಈ ಹಣ, ಆಸ್ತಿ ಇವುಗಳ ಕಾರಣಕ್ಕಾಗಿ, ಯಾಕಂದ್ರೆ ಇವತ್ತು ನಮ್ಮ ಹೆಸರಲ್ಲಿರುವಂತ ಆಸ್ತಿ ಮುಂದಿನ 100 ವರ್ಷಕ್ಕೆ ಇನ್ಯಾರ್ದು ಹೆಸರಲ್ಲಿ ಇರುತ್ತೆ, ಮುಂದಿನ 50 ವರ್ಷಕ್ಕೆ ಇನ್ಯಾರ ಹೆಸರಲ್ಲಿ. ಅಂದ್ರೆ ಇವತ್ತು ನಾವು ಬದುಕ್ತಾ ಇದ್ದೀವಲ್ಲ ಜಾಗ, ಇಲ್ಲಿ ಈ ಹಿಂದಿನ ಎಷ್ಟೋ 1000 ವರ್ಷಗಳಿಂದ ಎಷ್ಟು ಹೆಣಗಳನ್ನು ಉಳಿದ್ದಾರೋ ನಮಗೆ ಗೊತ್ತಿಲ್ಲ. ನಮಗದು ಗೊತ್ತಿಲ್ಲದಿರೋದ್ರಿಂದ ನಾವು ಮನೆ ಮಾಡ್ಕೊಂಡಿದ್ದೀವಿ, ಏನೇನೋ ಮಾಡ್ಕೊಂಡಿದ್ದೀವಿ. ಆದರೆ ಈ ನಾವಿರೋ ಜಾಗದಲ್ಲಿ, ನಾವು ಕುಂತಿರೋ ಜಾಗದಲ್ಲಿ ಈ ಹಿಂದೆ 1000 ಜನ ಕೂತು ಎದ್ದು ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ನಾವು ಈಗ ಆಲ್ರೆಡಿ ನಾವು ನಿಂತಿರೋ ಜಾಗದಲ್ಲಿ 10 ಜನ ಮಣ್ಣಾಗಿದ್ದಾರೆ ಅಂದರೆ ಇನ್ನೊಂದು 70 ವರ್ಷ ಕಳೆದ್ರೆ ಅಲ್ಲಿ ನಾವು 11ನೇವ್ರು ಆಗ್ತೀವಿ, ಯಾರೋ 12ನೇವ್ರು ಬಂದು ನಿಂತಿರ್ತಾನೆ. ಈ ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡಾಗ ಮಣ್ಣಿಗೋಸ್ಕರ ನಾವು ಹೊಡೆದಾಡಲ್ಲ, ಹಣಕ್ಕೋಸ್ಕರ ನಾವು ಹೊಡೆದಾಡಲ್ಲ. ಯಾಕಂದ್ರೆ ಒಂದು ದಿವಸ ಮುಗಿಯುವ ಬದುಕು, ನಮ್ಮ ಪಾಲಿಗೆ ಬರಬೇಕಾದದ್ದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲವ. ಆದರೆ ವಸ್ತುಗಳಿಗೋಸ್ಕರ, ಜೀವ ಇಲ್ಲದ ನೋಟಿಗೋಸ್ಕರ ಜೀವವಿರುವ ವ್ಯಕ್ತಿಗಳ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳೋದು. ನನಗೂ ಅದೊಂದರಿ ಸರ್, ನಮ್ಮ ಅತ್ತಿಯವರು ಹೋದ್ರಿ, ನಮ್ಮ ಮನೆಯವರು ಹೋದ್ರು, ಆದ್ರ ಎಲ್ಲಾರು ನಕ್ಕೋತ ಇದ್ದ ಹೋಗ್ಬೇಕನ್ನೋದು ನನ್ನ ಆಸೆ ರೀ ಸರ್. ಯಾರು ನಮ್ಮನ್ ಬಿಟ್ಟು ಹೋಗ್ಬಾರ್ದು, ಎಲ್ಲಾರು ನಮ್ಮವ್ರು ತಮ್ಮವ್ರು ಅನ್ಕೊಂಡು ಹೋಗ್ಬೇಕು ಅನ್ನುವಂತ ಆಸೆ ಇತ್ರಿ ಸರ್ ನನಗ್ರಿ. ಅದ್ರ ಅವ್ರಿಗೆ ಅದ್ ಏನ್ ಅನಿಸ್ತೋ ಗೊತ್ತಿಲ್ರಿ, ಅವ್ರು ಬಾಳ ಚಲೋ ಐತ್ರಿ ಸರ್ ಅವ್ರು ನಮ್ ಜೊತೆಗೆ ಮೊದ್ಲಿಗೆ. ಆದ್ರ ಅದೇನಾಯ್ತೋ ಗೊತ್ತಿಲ್ರಿ. ಈಗ ನಾನು ಹೇಳುದ್ನಲ್ವಾ, ಅಲ್ಲಿ ಬೇರೇನೋ ನಿಗೂಢವಾದ ಅರ್ಥ ಏನಿಲ್ಲ. 12 ಲಕ್ಷ ಕೊಟ್ಟಿದೀಯ ಅನ್ನೋದು ಎಷ್ಟು ಸತ್ಯವೋ, ಆಸ್ತಿಯನ್ನ ಕೇಳಂಗಿಲ್ಲ ಅನ್ನೋದು ಒಂದು ಮಾತು ಬಂದಿದೆಯಲ್ಲವ ಅಲ್ಲಿ. ಆ ಮಾತು ಬಂದ ತಕ್ಷಣ ಅದೊಂಥರ ಹೆಂಗಾಗಿದೆ ಅಂದ್ರೆ, 12 ಲಕ್ಷ ಅನ್ನೋದು ದಿನದ ಕೂಳು, ಆ ದಿನಕ್ಕಿರೋ ಊಟ. ಈ ಆಸ್ತಿ ಬಿಡ್ಬೇಕಾಗುತ್ತ ಅಂದ್ರೆ ವರ್ಷದ ಕೂಳು ಕಳ್ಕೊಳ್ತಾ ಇದೀವಲ್ಲ ಅನ್ನೋದು ಅವ್ರಿಗೆ ನೋವು. ಒಂದೊತ್ತಿನ ಊಟ ಗಿಟ್ಟಿಸ್ಕೊಂಡು ವರ್ಷ ಪೂರ್ತಿ ಸಿಗೋ ಊಟವನ್ನು ಕಳ್ಕೊಳ್ತಾ ಇದ್ದೀವಲ್ಲ ಅಂತ. ಈ ಕಡೆ 12 ಲಕ್ಷ ಬಿಡಂಗಿಲ್ಲ, ಆಸ್ತಿನೂ ಬಿಡಂಗಿಲ್ಲ. ಈಗ ಅಂದ್ರೆ ನೀನು ಆಸ್ತಿನೂ ಕೊಡೋ ಮಾತಾಗಿದ್ರೆ, ತಗೊಳ್ರವ 12 ಲಕ್ಷನೂ ಹಂಚ್ಕೊಳ್ಳಿ, ಜೊತೆಗೆ ನಿಮ್ಮ ಪಾಲಿನ ಆಸ್ತಿನೂ ನೀವು ತಗೊಂಡು ಹೋಗಿದ್ದಿದ್ರೆ ನಿನ್ನ ಮನೆಗೆ ಮುಂಚೆ ಬಂದಂಗೆ ಬರ್ತಾ ಇದ್ರು. ಅರ್ಥ ಆಯ್ತಲ್ಲವ? ಇಲ್ಲಿ ನಿನ್ನ ಯಾವುದೋ ಮೋಸದಿಂದ, ನಿನ್ನ ಯಾವುದೋ ಕಿರುಕುಳದಿಂದ, ನಿನ್ನ ಯಾವುದೋ ಮಾತಿನಿಂದ ದೂರ ಆಗಿರೋದಾದ್ರೆ ನೀವು ಕಾಲಿಗೆ ಬಿದ್ದು ಕರ್ಕೊಂಬರ್ಬೋದಾಯ್ತು. ಆದ್ರೆ ಈ ವಿಚಾರಗಳೆಲ್ಲ ಇದ್ದಾವಲ್ಲ, ಇದು ಹಣದ ಕಾರಣಕ್ಕೋ ಆಸ್ತಿಯ ಕಾರಣಕ್ಕೋ, ಈಶ್ವರ, ಇದು ಆ ಕಾರಣಗಳಿಂದ
ಅಸೂಹೆಯಿಂದ ಆ, ಏನು ನಮಗೆ ಸಿಗ್ಲಿಲ್ವಲ್ಲ ಅನ್ನೋ ನೋವಿನಿಂದ, ಸ್ವಾರ್ಥದಿಂದ, ಈ ಕಾರಣಗಳಿಂದ ದೂರ ಆದವನ ಒಂದು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಿನ್ನ ಮಕ್ಕಳನ್ನ ಸಾಕು, ಅವ್ರಿಗೆ ಶಿಕ್ಷಣ ಕೊಡು, ನಿನ್ನ ಮಾವನನ್ನ ಇರೋವರೆಗೂ ಚೆನ್ನಾಗಿ ನೋಡ್ಕೊ, ನಿನ್ನ ತವರು ಮನೆಯೊಂದಿಗೆ ಒಳ್ಳೆ ವಿಶ್ವಾಸವನ್ನ ಗಳಿಸ್ಕೊ, ಅವರೊಂದಿಗೆ ಚೆನ್ನಾಗಿರು. ಈ ಹೆಣ್ಣು ಮಕ್ಕಳು ಅವ್ರು ನಿನ್ನನ್ನು ದೂರ ಇಟ್ಟಿರ್ಬೋದು, ಆದರೆ ಮನಸ್ಸಲ್ಲಿ ಅವ್ರು ಯಾವತ್ತು ಬಂದರೂ ನನ್ನ ಮನೇಲಿ ಊಟ ಇದೆ ಅನ್ನೋ, ಅಥವಾ ನನ್ನ ಮನೆಯಲ್ಲಿ ಅವಕಾಶ ಇದೆ, ನನ್ನ ಮನೆಗೆ ಅವ್ರಿಗೆ ಪ್ರವೇಶ ಇದೆ ಅನ್ನೋದು ನಿನ್ನ ಹೃದಯದಲ್ಲಿ ಇರಲಿ. ಯಾಕಂದ್ರೆ ಅವರು ಮನೆ ಬಾಗಿಲು ಹಾಕಿರ್ಬೋದು, ಮನಸ್ಸಿನ ಬಾಗಿಲನ್ನು ಹಾಕಿರ್ಬೋದು. ನೀನು ಮನೆ ಬಾಗಿಲು ತೆಗ್ದಿರು, ಮನಸ್ಸಿನ ಬಾಗಿಲು ತೆಗ್ದಿರು, ಬಂದಕ್ಕೆ ಸ್ವೀಕಾರ ಮಾಡು. ಯಾಕಂದ್ರೆ ನಾವು ಲೆಕ್ಕ ಕೊಡಬೇಕಾಗಿರೋದು ಮನುಷ್ಯನಿಗಲ್ಲ, ಭಗವಂತನಿಗೆ. ನೀನು ಬೇಡ ಅಂತ ಅವರು ಮನೆಯ ಮನಸ್ಸಿನ ಬಾಗಿಲನ್ನು ಮುಚ್ಕೊಂಡಿರ್ಬೋದು, ಆದ್ರೆ ಭಗವಂತ ನಿನ್ನನ್ನು ನೋಡ್ತಾ ಇದ್ದಾನೆ. ನೀನು ಮನೆಯ ಬಾಗಿಲನ್ನೂ ಮುಚ್ಚಿಲ್ಲ, ನೀನು ಮನಸ್ಸಿನ ಬಾಗಿಲನ್ನೂ ಮುಚ್ಚಿಲ್ಲ. ಅವರು ಬಂದ್ರೆ ನನ್ನ ಮನಸ್ಸು ಮನೆ ಎಲ್ಲವೂ ತೆರೆದಿದೆ, ನನ್ನ ಗಂಡನ ಅಕ್ಕಂದಿರು ಯಾವಾಗ ಬಂದರೂ ನನ್ನ ಮನೆಗೆ ಬರ್ಬೋದು ಅನ್ನೋದು ನಿನಗಿದ್ರೆ ನೀನು ಅವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಆದರೆ ಅವರು ಅವ್ರ ಸ್ವಾರ್ಥಕ್ಕೋ ಇನ್ಯಾವುದಕ್ಕೋ ಅವರು ದೂರ ಆಗಿದ್ದಾರೆ. ಇದು ನಿನ್ನ ಯಾವುದೋ ತಪ್ಪಿನಿಂದ, ನೀನು ಆಡಿದ ಒಂದು ಮಾತಿನಿಂದ, ಅಥವಾ ನೀನು ಮಾಡಿದ ಇಲ್ಲ, ನೀನು ದೊಡ್ಡವರನ್ನು ಕೂರಿಸಿ ನ್ಯಾಯ ಮಾಡ್ಕೊಂಡು ಹೋಗ್ರವ ಅಂತ ಹೇಳಿದ್ದು ನೀನು ಸಂಸಾರಸ್ಥಳಾಗಿರೋದ್ರಿಂದ ಹಂಗೆ ಹೇಳಿದ್ದೀಯ. ಇವತ್ತು ಹಣ ತಗೊಂಡು ಹೋಗಿ ಯಾರು ದೊಡ್ಡವರು ಸಾಕ್ಷಿನೇ ಇಲ್ಲ ಅಂದಿದ್ದಿದ್ರೆ, ಇಲ್ಲ ನಾವು ತಗೊಂಡೇ ಹೋಗಿಲ್ಲ ಅಂತ ನಿಂತಿದ್ರೆ ಏನು ಮಾಡ್ತಿದ್ದೆ ನೀನು? ನೀನ್ ಏನ್ ಮಾಡಿದ್ದೀಯಲ್ಲ ಅದು ಸರಿನೇ ಇದೆ, ಅದ್ರ ಬಗ್ಗೆ ಪಶ್ಚಾತ್ತಾಪ ಬೇಡ. ನೀನು ನಿನ್ನ ಸೇಫ್ಟಿಯನ್ನು ನೋಡ್ಕೊಳ್ಳೋದು ಮುಖ್ಯ ಅಲ್ವನವ? ಅದರಿ ಸರ್, ನಾನು ಅದ್ರ ಸಲುವಾಗಿನ ಆ ರೀತಿ ಮಾಡೀನ್ರಿ ಸರ್. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ಅವ್ರಿಗೆ ತಪ್ಪಾಗಿ ಕಾಣಬಹುದು. ಈಗ ಒಬ್ಬ ಕಳ್ಳ ಊರೆಲ್ಲ ಕತ್ಲಾಗಿರ್ಲಿ ಅಂತಲೇ ಅವನು ಆಸೆ ಪಡ್ತಾನೆ, ಯಾಕಂದ್ರೆ ಅವನ್ ಕಳ್ತಾನಕ್ಕೆ ಈಸಿ ಆಗ್ಬೇಕು. ಆದ್ರೆ ಊರೆಲ್ಲ ಬೆಳಕಾಗೇ ಇರ್ಲಿ ಅಂತ ಜನರು ಆಸೆ ಪಡ್ತಾರೆ. ಈಗ ಕಳ್ಳ ಊರೆಲ್ಲ ಕತ್ಲಾಗಿರ್ಲಿ ಅಂದ ಮಾತ್ರಕ್ಕೆ ನಾವು ಕತ್ಲು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬ ಕಳ್ಳನಿಗೋಸ್ಕರ ಇಡೀ ಊರೆಲ್ಲ ಕರೆಂಟ್ ತೆಗಿಯೋಕ್ ಆಗಲ್ಲ. ಅಯ್ಯೋ ನಾನು ಹೇಳ್ದಂಗೆ ಇವ್ರು ಕರೆಂಟ್ ತೆಗಿಲಿಲ್ವಲ್ಲ ಅಂತ ಕಳ್ಳ ನಮ್ಮ ಮೇಲೆ ಮುನಿಸ್ಕೊಂಡ್ರೆ ಅದ್ ನಮ್ ತಪ್ಪ ಇಲ್ಲ ತಾನೆ? ಆ ಕಳ್ಳ ಮನಸ್ಸಿಗೆ ಅವ್ರು ಅಂದ್ಕೊಂಡಿದ್ದೇನೋ ಆಗ್ಲಿಲ್ಲ ಅಂತ ಅವ್ರು ಮುನಿಸ್ಕೊಂಡು ದೂರ ಇದ್ರೆ ಅದ್ ನಿನ್ ತಪ್ಪಲ್ಲ. ಹಾಗಾಗಿ ಇದ್ರಲ್ಲಿ ಯಾವುದೇ ಪಶ್ಚಾತ್ತಾಪ ಬೇಡ. ನೀನು ನಿನ್ನ ಮನೆಯಲ್ಲಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿಕೊಂಡು ಮಾವನನ್ನ ಈಶ್ವರ ಮಾವನನ್ನ ಚೆನ್ನಾಗಿ ನೋಡ್ಕೊಂಡು ಆ ಹೆಣ್ಣು ಮಕ್ಕಳು ವಿಚಾರವಾಗಿ ಎಲ್ಲೂ ಯಾರ ಜೊತೆನೂ ಏನೂ ಮಾತಾಡಬೇಡ. ಅಯ್ಯೋ ನೋಡು ದುಡ್ಡು ತಗೊಂಡೋದ್ ಮೇಲೆ ಮರ್ತು ಬಿಟ್ರು ಬರ್ಲೇ ಇಲ್ಲ, ಅದು ನೀನು ಒಂದು ಹೇಳಿದ್ರಲ್ಲಿ 3 ಆಯ್ತವೆ. ಒಂಟಿ ಹೆಣ್ಣು ಬೇಡ, ಅವನ್ನೆಲ್ಲ ತಲೆ ಮೇಲೆ ಹಾಕೊಳ್ಬೇಡ. ಅದು ನಿನ್ನ ವಾರ್ಗಿತಿಯರ ಕತೆ ಆಯ್ತು. ಅವ್ರು ತೆಗೆದುಕೊಂಡು ಹೋಗಿದ್ದಾರೆ, ನೀನು ಕೊಟ್ಟಿದ್ದೀಯ, ದೊಡ್ಡವರು ಸೇರಿಸಿ ಕೊಟ್ಟಿದ್ದೀಯ. ನಾಳೆ ದಿನ ಏನೋ ಬಂದು ಕೇಳಿದ್ರೆ ಇದೇ ದೊಡ್ಡವ್ರನ್ನ ಕರೆಸಿ ನೀನು ನೋಡ್ರಪ್ಪ ಅವತ್ತು ಹೇಳಿ ಕಳಿಸಿದ್ರೆ ಇವತ್ತು ಮತ್ತೆ ಆಸ್ತಿಗೆ ಬಂದರೆ ಅಂದ್ರೆ ದೊಡ್ಡವರೇ ಸರಿ ಮಾಡ್ತಾರೆ. ಆದ್ರೆ ನಿನಗೊಂದು ಕಿವಿ ಮಾತು ಅಲ್ಲಿ ನಾನು ಮುಂಚೆನೂ ಹೇಳಿದೆ, ದೊಡ್ಡವರು ಮಾಡಿದ ಎಷ್ಟೋ ನ್ಯಾಯಗಳು ಪಂಚಾಯಿತಿಗಳು ನ್ಯಾಯಾಲಯದ ಮುಂದೆ ನಿಲ್ಲೋದಿಲ್ಲ. ಯಾಕಂದ್ರೆ ಅವೆಲ್ಲ ನಾಲಿಗೆ ಮೇಲೆ ನಿಂತಿರ್ಬೇಕಾದ ವಿಚಾರಗಳು. ಬಟ್ ಯಾರೋ ಒಬ್ಬ ನಾಲಿಗೆಯನ್ನ ಕೊಟ್ಟು ಮಾತನ್ನು ಮರ್ತು ಬಿಟ್ಟ ಅವನು ಕಾನೂನು ಕೇಸ್ ಹಾಕದ ಅಂದ್ರೆ ಕಾನೂನಲ್ಲಿ ಇವ್ರು ಕೂತ್ ಪಂಚಾಯಿತಿ ಮಾಡಿದ್ರು, ದೊಡ್ಡವ್ರು ಹೇಳಿದ್ರು, ಆ ದೊಡ್ಡವ್ರ ಅಷ್ಟೊತ್ತಿಗೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅವುಗಳು ನಿಲ್ಲೋದಿಲ್ಲ ತುಂಬಾ ಸಾರಿ. ಅದಕ್ಕೆ ನಾನು ಶುರುವಿನಲ್ಲಿ ಕೇಳಿದೆ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಿ ಅನ್ನವ ಅಂತ. ನಮ್ಮ ಮಗನ ಹೆಸರಲ್ಲಿ ಆಗಿತ್ರಿ ಸರ್, ಅದು ನಮ್ದು ನಮ್ಮ ಮಗಂದು ಜಾಯಿಂಟ್ ಆಗಿತ್ತು. ಯಾರ ಹೆಸರಿಗಾದ್ರೂ ಇರ್ಲಿ, ಬಟ್ ಹೆಣ್ಣು ಮಕ್ಕಳಾಗಿ ನಮ್ಮ ಪಾಲಿಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ತೀಯ? ಆಯ್ತು ಅವ್ರ ಹಂಗ ಬರಲ್ಲ, ಬಟ್ ನಾನ್ ನಿನಗೆ ಯಾಕಂದ್ರೆ ಇವತ್ತು ಮಾತಿಗೆ ನಿಲ್ಲೋ ಕಾಲ ಅಲ್ಲವ. ಇದಾರೆ ಅಪರೂಪ. ನಾನು ಉದ್ಯೋಗ ಮಾಡ್ತೀನ್ರಿ ಸರ್, ಮನಿ ಒಳಗ್ರಿ ನೇಕಾರಿಕೆ ಉದ್ಯೋಗ ಐತ್ರಿ ಸರ. ಉದ್ಯೋಗ ಎಲ್ಲಾ ಚಲೋನ ಆಕತ್ರಿ ಸರ. ಆದ್ರನು ರೀ ಅವ್ರ ನೆನಪೊಂದ್ ಬಾಳ ಕಾಡ್ತಿದ್ರಿ ಸರ್. ಬಟ್ ನಾನು ಅವ್ರು ಕುಡ್ಸೆ ಉದ್ಯೋಗ ಮಾಡ್ತಿದ್ರಿ ಸರ.
ಯಾವತ್ತು ಇಬ್ರು ಕೂಡ ಉದ್ಯೋಗ ಮಾಡ್ತಿದ್ವಿ. ಈಗ ಅವ್ರು ಇಲ್ಲ ನನ್ಗೆ ಒಬ್ಬಾಕಿಗೆ ಬಾಳ ಬೇಜಾರ್ ಅನಿಸ್ತತ್ರಿ. ಇವತ್ತೇ ಯಾವತ್ತು ನಿಮ್ದ ವಿಡಿಯೋ ಕೇಳ್ಕೊತ ನಾನು ಐತಿರ್ತೇನ್ರಿ ಸರ್. ನಾನು ಆ ದುಃಖ ಎಷ್ಟೊಂದ್ ಸಾರಿ ಮರಿಬೇಕು ಅನ್ಕೋತನ್ರಿ ಸರ. ಒಂದ್ ಸಾರಿ ಎಲ್ಲಿ ಹೊರಗ್ ಹೋದಾಗದು ಯಾರನ್ನೋ ನೋಡಿದ್ರ ನಮ್ದು ಹಿಂಗಿತ್ತು, ನಾವು ಹಿಂಗಿರ್ತಿದೀವಲ್ಲ ಅಂತ ಬಾಳ ಮನ್ಸಿಗೆ ನೋವಾಗತ್ರಿ ಸರ್ ನನಗ್ರಿ. ಅದು ಯಾವ ರೀತಿ ಮರಿಬೇಕು ಅನ್ನೋದು ಗೊತ್ತಿಲ್ಲ ಸರ್. ಸತ್ಸಂಗ ಅದು ಹೋಗ್ಕನ್ರಿ ಸರ್. ಪ್ರತಿ ಶುಕ್ರವಾರ ಇಲ್ಲಿ ನಮ್ಮ ಓಣಿಯಲ್ಲಿ ಒಂದು ಸತ್ಸಂಗನು ಮಾಡ್ತಾರಿ ಸರ್. ಆ ಸತ್ಸಂಗ ಕಾರ್ಯಕ್ರಮಕ್ ಹೋಗಿರ್ತೇನ್ರಿ. ಹೋಗಿ ಬಂದಾಗ ಸ್ವಲ್ಪ ಮನಸ್ ಹಗರ ಅನಸ್ತತ್ರಿ ಸರ್. ಮತ್ತದ್ ಎಷ್ಟ್ ಮರಿಬೇಕು ತಂದ್ರು ಮತ್ ಮನಸ್ಸು ಅದ ಕಡೆ ನಾವು ಹೋಗ್ತೀವಿ. ಹೌದು, ಅಂದ್ರೆ ಸ್ವಲ್ಪ ಈ ಆಧ್ಯಾತ್ಮ ಮಾರ್ಗ, ಈ ಜ್ಞಾನ ಪ್ರವಚನ ಇವೆಲ್ಲ ಸ್ವಲ್ಪ ನಿಮ್ಮ ಮನಸ್ಸನ್ನ ಹಗುರವಾಗಿಸ್ತವೆ. ಹಗುರ ಆಗುತ್ತವೆ ಸರ್. ಜೊತೆಗೆ ಸತ್ಯದ ದರ್ಶನ ಮಾಡಿಸ್ತೇವೆ. ನಾನು ಅದನ್ನೇ ಹೇಳಿದೆ. ಅತ್ತೆ 12 ಲಕ್ಷದ ವಿಚಾರ ಹೇಳೋಕ್ಕಿಂತ ಮುಂಚೆ ಒಂದ್ ರೀತಿ ಇತ್ತು ಬದುಕು. ಅಂದ್ರೆ ಜೀವ ಇಲ್ಲದ ನೋಟಿಗೆ ಜೀವ ಇರುವ ಮನುಷ್ಯನನ್ನು ಬದಲಾಯಿಸುವ ಶಕ್ತಿ ಇದೆ ಅನ್ನೋದಾದ್ರೆ ನಮ್ಮ ಕೈಲಿ ಏನಿದೆ ಮತ್ತೆ? ನಾನು ಇಷ್ಟು ಮಾತ್ರ ಹೇಳ್ತೀನಿ. ಹಣದ ವಿಚಾರ ಬಂದಾಗ ನಾನು ಮೊನ್ನೆ ಯಾವುದೋ ಒಂದು ಕತೆ ಹೇಳ್ತಾ ಇದ್ದೆ. ಯಾರೋ ಕೌನ್ಸಿಲಿಂಗ್ ಬಂದವರು ನೋಡಿ, ಒಬ್ಬ ವ್ಯಕ್ತಿಗೆ 2 ಹೆಂಡತಿದಿರು. ಅವನು ಮೊದಲನೇ ಹೆಂಡತಿ ಇಲ್ಲ, ಬಟ್ ಮೊದಲನೇ ಹೆಂಡತಿ ಮಗ ಇದ್ದಾನೆ. 2ನೇ ಹೆಂಡತಿಗೆ 2 ಮಕ್ಕಳು. ಈ ಮೊದಲನೇ ಹೆಂಡತಿ ಮಗ ಯೋಚನೆ ಮಾಡ್ದ, ಅಲ್ಲ ನಮಗೆ ಬರಬೇಕಾದ್ದನ್ನು 2ನೇ ಹೆಂಡತಿಗೆ 2 ಗಂಡು ಮಕ್ಕಳು, ನಾನು ಒಬ್ಬನೇ ಇದ್ದೀನಿ, ಇವ್ರನ್ನೇನಾದ್ರು ಮಾಡಿ ಸುಪಾರಿ ಕೊಟ್ಟು ಕೊಲ್ಲಿಸ್ಬಿಡೋಣ, ಆಮೇಲೆ ಎಲ್ಲ ನನಗೆ ಬರುತ್ತೆ ಅಂತ ಏನು ಮಾಡ್ದ, ಒಂದು ಕೊಲೆಗಾರರನ್ನ ನೇಮಿಸ್ದ 65 ಲಕ್ಷಕ್ಕೆ. ಅಂದ್ರೆ ಅವನ ಪ್ಲಾನ್ ಏನೀಗ, ಆ ತಂದೆ, 2ನೇ ಹೆಂಡತಿ, ಆ 2ನೇ ಹೆಂಡತಿ 2 ಮಕ್ಕಳು, ಇವರನ್ನ ಅಷ್ಟು ಜನರನ್ನ ಕೊಲ್ಲಿಸಿದ್ರೆ ಆಸ್ತಿ ನನಗೆ ಬರುತ್ತೆ ಅಂತ. ಇದ್ರೆ ತಾನೇ ಕೇಳೋದು, ಇಲ್ಲಾಂದ್ರೆ ಏನು ಕೇಳ್ತಾರೆ ಅಂತ. ಅವ್ರ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇತ್ತು, ನೆಂಟರುಗಳು ಬಂದಿದ್ರು. ಇವನು ಕೊಲೆಗಾರರನ್ನ ರೆಡಿ ಮಾಡಿದ್ದ. ಕಾರ್ಯಕ್ರಮ ಮುಗೀತು, ನೆಂಟರುಗಳೆಲ್ಲ ರೈಲ್ ಹತ್ತಿ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬಂದಿದ್ರು. ಪಾಪ ಶ್ರೀಮಂತರು ಮನೆತನಕ್ಕೂ ಚೆನ್ನಾಗಿ ಆಸ್ತಿ ಇತ್ತು. ನಾನು ಒಬ್ಬನೇ ತಿನ್ಬೇಕು ಅನ್ನೋ ದುರಾಸೆ ಅವಂದು. ಸರಿ, ಇವತ್ತು ನೆಂಟರುಗಳೆಲ್ಲ ಹೋಗ್ಬಿಡ್ತಾರೆ. ಯಾಕಂದ್ರೆ ಇವನು ಸ್ವಲ್ಪ ಯಾವುದೋ ಲಾಡ್ಜಲ್ಲಿ ಕೂತು ಆ ಕೊಲೆಗಾರರ ಜೊತೆನೇ ಇದ್ದು ಮನೆಗೆ ಹೋಗಿಲ್ಲ ಅವನು. ಯಾಕಂದ್ರೆ ಇನ್ನೇನು ರಾತ್ರಿ ಹೋಗಿ ಕೊಲ್ಲಿಸ್ಬೇಕು ಅನ್ನೋ ಟೈಮಲ್ಲಿ ಆ ನೆಂಟರೆಲ್ಲ ಹೋಗಿರ್ತಾರೆ. ನೀವು ಆ ನೆಂಟರೆಲ್ಲ ಇವತ್ತು ಮಧ್ಯಾಹ್ನ ಹೋಗ್ತಾರೆ, ನೀವು ರಾತ್ರಿ ಹೋಗಿ ಹಿಂದೆ ಮನೆಯ ಹಿಂದೆಯಿಂದ ಹೋಗಿ ಅವರನ್ನ ಕೊಲೆ ಮಾಡಿ ಬನ್ನಿ ಅಂತ ಸುಪಾರಿ ಕೊಟ್ಟಿದ್ದ. ದುರಾದೃಷ್ಟವಶಾತ್ ಅವತ್ತು ರೈಲ್ವೆ ಸ್ಟೇಷನ್ಗೆ ಹೋದ ನೆಂಟರುಗಳೆಲ್ಲ ರೈಲ್ ಮಿಸ್ ಆಗಿ ಮನೆಗೆ ಬಂದು ಹಂಗೆ ಉಳ್ಕೊಂಡಿದ್ರು. ಅದ ಆಸ್ತಿ ಇವ್ರಿಗೆ ಉಳಿಯೋದೈತ್ರಿ. ಇವನೇನು ಮಾಡ್ದ, ಸುಪಾರಿ ಸರಿ ಹೋಗಿ ಅಂತ ಕಳಿಸ್ದ. ಅಲ್ಲಿ 4 ಜನ ಹೇಳಿದ್ದ ಅವನು. ಈಗ ರಾತ್ರಿ ಲೈಟ್ ಹಾಕ್ಬಿಟ್ಟು, ಯಾರಪ್ಪ ನೀನು ಅವ್ರ ಅಪ್ಪನ, ನೀನು ಅವ್ರ ಅಮ್ಮನ ಅಂತ ಕೇಳಕ್ಕಾಗುತ್ತಾ? ಯಾರ್ಯಾರು ಸಿಕ್ತಾರೋ ಅವ್ರನ್ನೆಲ್ಲ ಕೊಲೆ ಮಾಡಿ ಬಂದಿದ್ದ ಮಹಾನುಭಾವರು. ಅಂದ್ರೆ ಇಂಥ ವಿವಾದ ಇರಬೇಕಾದ ಜಾಗದಲ್ಲಿ ಏನ್ ನಡೆಯುತ್ತೋ ಯಾರು ಊಹೆ ಮಾಡ್ಲಿಕ್ಕಾಗಲ್ಲ. ಪಾಪ ನೆಂಟರುಗಳಿಗೆ ಅದರ ಕಲ್ಪನೆಯೂ ಇಲ್ಲ. ಕತ್ನ ಕುಯ್ದು ಕತ್ತು ದೇಹ 2 ಬೇರೆ ಬೇರೆ ಮಾಡೋದು. ಉಸಿರಾಡಿರಿ ಕೂಗಾಡಿರಿ ಹೊರಗಡೆಯವರೆಲ್ಲ ಬರ್ತಾರೆ ಅಂತ ಕುಯ್ಯೋದು. ಅರೇ ತೂ ಇಂಥ ಬದುಕಬಾರ್ದು. ಅವನು ಮಗ ಸುಪಾರಿ ಕೊಟ್ಟವನು ಇನ್ನು ಜೀವನ ಪೂರ್ತಿ ಅವನ ಆಚೆಗೆ ಬರಲ್ವಂತೆ, ಜೈಲಲ್ಲೇ ಇರ್ಬೇಕು. ಅಂದ್ರೆ ಅವನಿಗೆ ಆಸ್ತಿಯ ಮೇಲೆ ಮನಸ್ಸಿದ್ದಾಗ ನಾಳೆ ಏನಾಗಬಹುದು ಅಂತ ಅವನು ಮರ್ತೇ ಬಿಟ್ಟಿದ್ದ. ಜೀವಾವಧಿ ಶಿಕ್ಷೆ. ಅವನ ಆಸ್ತಿಯನ್ನ ಇನ್ನ ಯಾರು ಇಲ್ಲ ಅನುಭವಿಸೋಕೆ, ಎಲ್ಲರನ್ನು ಕೊಲೆ ಮಾಡಿ ಬಿಸಾಕ್ಸೇನೆ. ಈ ಕಡೆ ಆಸ್ತಿನೂ ಯಾರು ಅನುಭವಿಸೋದು ಇಲ್ರಿ, ಅವನು ಹೋಗಿ ಜೈಲ್ ನಿಲ್ಕೊತಾನ. ಇಲ್ಲ ಸರ್ಕಾರ ತಗೊಳುತ್ತೆ, ಇಲ್ಲ ಏನೋ ಒಂದು ಆಗುತ್ತೆ, ಅವನು ಅನುಭವಿಸ್ಲ. ಅಂದ್ರೆ ದುರಾಸೆ ನಾಳೆ ನನಗೆ ಒದಗಬಹುದಾದ ಶಿಕ್ಷೆಯ ಬಗ್ಗೆ ನನಗೆ ತಿಳಿಸೋದೇ ಇಲ್ಲ. ಅದು ಆ ಕ್ಷಣಕ್ಕೆ ನಾನು ಅದನ್ನು ಪಡ್ಕೊಂಡ್ಬಿಡ್ಬೇಕು ಅಂತ ಒಂದು ನಿಮಿಷಕ್ಕೆ. ಅಂದ್ರೆ ಅವರೆಲ್ಲ ಸತ್ತ ಮರುಕ್ಷಣವೇ ಆ ಆಸ್ತಿಗೆಲ್ಲ ಇವನೇ ಒಡೆಯನಾದ. ಆದ್ರೆ ಬೆಳಿಗ್ಗೆವರೆಗೂ ಮಾತ್ರ. ಬೆಳಿಗ್ಗೆ ನನ್ನ ಪೊಲೀಸ್ನವ್ರು ಆಲ್ರೆಡಿ ಹುಡುಕಿದ್ರು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈ ಆಸ್ತಿ ಹಣ ಇವೆಲ್ಲವೂ ಹೇಗೆ ರಕ್ತ ಸಂಬಂಧಗಳನ್ನೇ ಕೊಲ್ಲೋ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತ ಇವತ್ತು ಈ ಕಲಿಯುಗದಲ್ಲಂತೂ ಅದು ಜಾಸ್ತಿ ಆಗಿಬಿಟ್ಟಿದೆ.
ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡಿ, ನೋಡಪ್ಪ ಈ ಆಸ್ತಿ ಇದೆಯಲ್ಲಿಯಾ, ಇದು ಯಾವುದೋ ಶತಮಾನದಲ್ಲೋ ಹಿಂದಿನ ಕಾಲದಲ್ಲಿ ನಿಮ್ಮ ತಾತ ಮುತ್ತಾತ ಅವ್ರ ತಾತ ಯಾರೋ ಮಾಡಿಕ್ಕಿರೋದು. ಇದು ಒಂದು ವೇಳೆ ಕೈ ಬಿಟ್ಟು ಹೋದ್ರು ನೀವು ಸಾಯೋ ನಿರ್ಧಾರ, ದುಃಖ, ಏನು ನೀವು ದುಡಿಬೇಕು, ನೀವು ತಿನ್ನಬೇಕು, ಇಷ್ಟೇ ಜೀವನ. ಯಾರಿಗೂ ಅಂದರೆ ನೋಡಿ, ಬದುಕನ್ನು ಆನಂದಿಸಬೇಕು ಅಂತ ಇದ್ದಾಗ ಅವರನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿ ಇವತ್ತು ಹೊರಗಡೆ ಜಗತ್ತು ಸಾಯೋ ಕ್ಷಣದವರೆಗೂ ಹೇಗಿರುತ್ತೆ ಅಂತ ಅವನಿಗೇನೂ ನೋಡ್ಲಿಕ್ಕಾಗಲ್ಲ. ಹೀಗೆ ಮಕ್ಕಳಿಗೆ ಆಸ್ತಿಯನ್ನು ಮಾಡುವುದರ ಬದಲು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಈ ಆಸ್ತಿಯನ್ನು ನಂಬಿಕೊಂಡು ನೀನು ಜೀವನ ಮಾಡಬೇಡ. ಹೌದು, ಈ ಭೂಮಿ ತಾಯಿ ಕೈ ಹಿಡಿತಾಳೆ, ಆದರೆ ನಾನು ವಿದ್ಯೆ ಕಲಿಬೇಕು, ಶಿಕ್ಷಣ ಪಡ್ಕೊಳ್ಬೇಕು, ನಾನು ಸ್ವಂತ ದುಡಿಬೇಕು, ಅಥವಾ ಈ ಆಸ್ತಿಯಲ್ಲಿ ನಾನು ಬೆಳೆ ಬೆಳಿಬೇಕು, ಆ ಬೆಳೆಗಳಿಂದ ಬದುಕನ್ನು ಉದ್ಧಾರ ಮಾಡಿಕೊಳ್ಬೇಕೇ ಹೊರತು ನನಗೆ ಆಸ್ತಿ ಇದೆ ಅಂತ ಹೇಳ್ಕೊಂಡು ಎಷ್ಟು ವರ್ಷ ಓಡಾಡಬಲ್ಲೆ? ಹಾಗಾಗಿ ಆಸ್ತಿಯ ಕಾರಣಕ್ಕೆ ಏನೇನು ಆಗ್ತಾ ಇದೆ ಅನ್ನೋ ಅನಾಹುತದ ಬಗ್ಗೆ ನಿನಗೊಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಹಾಗಾಗಿ ಮುಂದೊಂದು ದಿನ ಈ ಅಕ್ಕ ತಂಗಿದಿರು ಬಂದು ಕೇಳಲ್ಲ, ಬಟ್ ಕೇಳಿದ್ರು ತಗೊಳ್ರಪ್ಪ ನಿಮ್ಮ ಪಾಡಿ. ಯಾಕಂದ್ರೆ ಈಗ ಬೇರೆಯವ್ರಪ್ಪ ನಮ್ದೇ ನಮ್ಮ ಹತ್ರ ಇರಲ್ಲವ, ಬೇರೆಯವ್ರು ನಮ್ಮ ಹತ್ರ ಎಷ್ಟು ದಿನ ಇರಬಲ್ಲದು. ಅವ್ರ ಕಣ್ಣೀರು, ಅವ್ರ ದುಃಖ ಬಂದ್ರ ಮಗ ಎಂದೂ ಮುಂದೆ ನೋಡ್ಬೇಡ, ನಿನಗೆ ಅಂಗೈ ಆಗಲನೇ ಉಳ್ಕೊಳ್ಳಿ, ಅವ್ರ ಪಾಲಿಂದ ಅವ್ರಿಗೆ ಕೊಟ್ಬಿಡು. ಈ ಮಾತನ್ನು ಮಗನಿಗೆ ನೀವು ಪದೇ ಪದೇ ಹೇಳ್ಕೊಂಡು ಬರಬೇಕು. ಯಾಕಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಅಯ್ಯೋ ಅವತ್ತು ದೊಡ್ಡವರೆಲ್ಲ ಕೂತು ಮಾತಾಡಿದ್ರಂತೆ, ಈ ನಮ್ಮ ಅಪ್ಪನ ತಂಗಿದಿರು ಬಂದು ತಲೆ ತಿಂತವ್ರೆ, ಇವ್ರನ್ನ ನಾನೇನೋ ಮಾಡ್ಬಿಡ್ತೀನಿ ಅಂತ ಇವನು ಅನ್ಬಾರ್ದು. ಇವನಿದ್ರೆ ತಾನೇ ನಮಗೆ ಆಸ್ತಿ ಬರಲ್ಲ, ಇವನನ್ನ ನಾವೇನೋ ಮಾಡ್ಬಿಡ್ತೀವಿ ಅಂತ ಅವ್ರು ಅನ್ಬಾರ್ದು. ಅವ್ರೇನು ಅಂದ್ಕೊಳ್ಬೇಕು, ಅವ್ರೇನು ಪ್ಲಾನ್ ಹಾಕ್ಬೇಕಾದ್ ನನ್ನ ಕೈಲಿಲ್ಲ. ಬಟ್ ಮಗನಾಗಿ ನಾನೆಷ್ಟು ಬದುಕನ್ನು ಪ್ರೀತಿಸೋನಾದ್ರೆ ಆಸ್ತಿಗೋಸ್ಕರ ಬದುಕು ಕಳ್ಕೊಳೋಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಬದುಕು ಆಸ್ತಿ ಒಂದು ಸ್ವಂತ ₹1 ಆಸ್ತಿ ಇಲ್ದವ್ರು ಈ ಜಗತ್ತಲ್ಲಿ ಎಷ್ಟು ಜನ ಇದ್ದಾರವ? ಚೆನ್ನಾಗೇ ಬದುಕ್ತಿದ್ದಾರ ಅವರು ತಿನ್ನೋದು 3 ಹೊತ್ತು ಊಟ, ನೀವು ತಿನ್ನೋದು 3 ಹೊತ್ತು ಊಟ. ಹಾಗಾಗಿ ಆ ಅಕ್ಕ ತಂಗಿದಿರೇನಿದ್ದಾರೆ ಅವ್ರ ಪಾಲಿಂದ ಕೊಟ್ಟಿದ್ದೀಯಾ, ಕಳಿಸಿದ್ದೀಯಾ. ಅಯ್ಯೋ ಇವ್ರು ಯಾಕೆ ಹಿಂಗ ಆಗ್ಬಿಟ್ರು? ಅಲ್ಲಿರೋದು ಆಸ್ತಿ, ಹಂಗಾಗುತ್ತೆ, ಹಂಗ ಮಾಡಿಸುತ್ತದು. ನಾಳೆ ಇವರಲ್ಲ ನಿನ್ನ ಮಕ್ಳ ನಡುವೆನೂ ಅದೇ ವಿಚಾರಕ್ಕೆ ನಾಳೆನೂ ಬರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಅವಕ್ಕಿರೋ ಶಕ್ತಿನೇ. ಇಡೀ ಮಹಾಭಾರತ ಯುದ್ಧ ನಡೆದಿದ್ದು ಜಾಗಕ್ಕೋಸ್ಕರ ಅಲ್ವನವ? ರಾಮಾಯಣ ಹೆಣ್ಣಿಗೋಸ್ಕರ ನಡೆದ್ರೆ ಮಹಾಭಾರತ ಮಣ್ಣಿಗೋಸ್ಕರ ನಡೀತು. ಓದ್ತನ್ರಿ ಸರ್, ಮಹಾಭಾರತ ಬುಕ್ಕ ಐತ್ರಿ ಮನಿ ಒಳಗ್ರಿ, ತಮ್ಮ ತಂದ್ ಕೊಟ್ಟಾರ. ಕೇಳಿಸ್ತಾ ಇಲ್ಲವ ನಿನ್ ಮಾತು? ತಮ್ಮ ಅವ್ರಿ ಮಹಾಭಾರತ ಬುಕ್ಕ ತಂದ್ ಕೊಟ್ಟಾರ್ರಿ ಸರ್. ನೋಡು, ಅದನ್ನ ಓದ್ತಿರ್ತೇನ್ರಿ. ಮುಂದ ದೇವಿ ಪಾರಾಯಣ ಬುಕ್ಕ ಅದು ಐತ್ರಿ, ಅದನ್ನ ಓದ್ತಿರ್ತೇನ್ರಿ. ಆಯ್ತು, ನೀನು ಎಲ್ಲವನ್ನು ಓದು, ಕಾರ್ಯಕ್ರಮ ಕೇಳಿಸ್ಕೊಂಡೆ. ಆದ್ರೆ ಯಾರು ಈಗ ನೋಡುವ, ನನಗೆ ಎಷ್ಟು ಸಂಬಂಧಗಳು, ಎಷ್ಟೊಂದು ನೆಂಟರು ಸಂಬಂಧಿಕರೆಲ್ಲ ಇದೆ. ನನ್ನ ತಪ್ಪಲ್ಲದೆ ಅವರವರ ತಪ್ಪು ತಿಳುವಳಿಕೆಯಿಂದ, ಅವರವರ ಅಸೂಹೆಗಳಿಂದ ನನ್ನಿಂದ ಎಲ್ಲರೂ ದೂರ ಆದ್ರೂ ನಾನು ಅಳೋದಿಲ್ಲ. ನನ್ನದು ಈ ಮನಸ್ಥಿತಿ. ನನ್ನದು ತಪ್ಪಾದ್ರೆ ನಾನು ಚಿಕ್ಕ ಮಗುವಿನ ಕಾಲಕ್ಕೂ ಉದ್ದುದ್ದ ಕಾಲಿಗೆ ಬಿದ್ದು ಬಿಡ್ತೀನಿ. ನನ್ನದು ತಪ್ಪಿಲ್ಲದೆ ಹೋದ್ರೆ ನಾನು ಅವರನ್ನು ದ್ವೇಷಿಸುವುದೂ ಇಲ್ಲ, ಅಯ್ಯೋ ನನ್ನನ್ನು ದೂರ ಮಾಡಿಬಿಟ್ರಲ್ಲ ಅಂತ ನಾನು ಅಳೋದೂ ಇಲ್ಲ. ನನ್ನದು ತಪ್ಪಿಲ್ಲ ಅಂತ ಅಂದಾಗಲೂ ನಾನು ಅತ್ರೆ ಅದು ಭಗವಂತನಿಗೆ ಮೋಸ ಮಾಡ್ದಂಗೆ, ಸತ್ಯಕ್ಕೆ ಮೋಸ ಮಾಡ್ದಂಗೆ. ಅದು ನೀನು ತಪ್ಪಿಲ್ವಾ, ಫೈನ್, ಅವ್ರ ಪಾಡಿಗೆ ಅವರಿದ್ದಾರೆ, ನಿನ್ನ ಪಾಡಿಗೆ ನೀನಿದ್ದೀಯ. ಅವ್ರು ಹೋದ್ರು ನಿನ್ ತವ್ರ ಮನೆಯನ್ನು ಸ್ವಲ್ಪ ಗಟ್ಟಿಗೆ ನಿನ್ ಜೊತೆ ಇಟ್ಟಿದ್ದಾನೆ ದೇವ್ರು. ಒಂದು ಕೊಟ್ಟರೆ ಒಂದು ಕಿತ್ಕೊಂಡಿರ್ತಾನೆ, ಒಂದು ಕಿತ್ಕೊಂಡ್ರೆ ಒಂದು ಕೊಟ್ಟಿರ್ತಾನೆ. ಹಾಗಾಗಿ ಹೋಗಿರೋದ್ರ ಬಗ್ಗೆ ಹತ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಗೊತ್ತಿಲ್ಲ, ಈಗ ನಿನ್ನ ಗಂಡನ ಸಾವು ತಗೊಳ್ಳವ, ಅತ್ತೆಯ ಸಾವು ತಗೊಳ್ಳೋ, ಇದು ಯಾವುದು ವರ್ಷಾನುಗಟ್ಲೆ ಮುಂಚೆನೆ ಊಹೆ ಮಾಡಿದ್ದಲ್ಲ. ಒಂದು ವಾರ 2 ವಾರದಲ್ಲಿ ಮುಗಿದೋಗಿತ್ತು. ಒಳ್ಳೆ ಕುಟುಂಬ ಐತ್ರಿ ಸರ್, ಎಲ್ಲಾರು ಬಾಳ ಚಂದ ಇದ್ದಿವ್ರಿ. ಅವ್ರ ಇಲ್ಲೇ ಬ್ಯಾರೆ ನಾವ್ ಇದ್ರನು ಒಂದ ಮನಿಯೊಳಗಿನ್ಕಿಂತ ಹೆಚ್ಚು ಪ್ರೀತಿಯಿಂದ ಇದ್ದೀವ್ರಿ ಸರ್. ಮನಿಯೊಳಗ ಬಾಳ ಖುಷಿ ಇತ್ತು. ಈ ತರ ಆಕತಿತ್ತಂದ್ ಯಾವತ್ತೂ ಕಲ್ಪನೆ ಕೂಡ ಇದ್ದಿದ್ರಿ. ಈಗ ಏನು ಎಲ್ಲ ಬಿಟ್ಟು ಹೋದ್ರು, ಈಗ ನೀವು 4 ಜನ ಇದ್ದೀರಾ, ಇದು ಸತ್ಯ. ಬಿಟ್ಟು ಹೋದ್ರು ಅನ್ನೋದು ಈ ಹಿಂದೆ ನಡೆದಿದ್ದು. ಈಗ ಅವ್ರು ಯಾರು ವಾಪಸ್ ಬರಲ್ಲ ಅನ್ನೋದೇ ಸತ್ಯ, ಹೌದಲ್ಲ? ಸತ್ಯ, ಹೌದು. ನಾನು ಇದನ್ನು ಒಪ್ಕೊಂಡು ಜೀವನ ಮಾಡ್ಲೇಬೇಕು. ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಏನು ಬಂತೋ
ಅದನ್ನು ತಗೊಳ್ಳೋದು ಕಲಿ. ಹೌದು, ಒಳಗಡೆ ನೋವಿದೆ, ಆದ್ರೆ ಕರ್ಕೊಂಡವನು ಅವನೇ, ಕಳಿಸಿದವನು ಅವನೇ. ನಾವೇ ಇವನೇ ನನಗೆ ಗಂಡನಾಗಬೇಕು ಅಂತ ನಾವು ಏನು ಕರ್ಕೊಂಡಿರ್ಲಿಲ್ಲ, ಅಥವಾ ನನಗೆ ಇವನು ಬೇಡ ದೇವರೇ ಕರ್ಕೊ ಅಂತ ನಾವೇ ವಾಪಸ್ ಕಳಿಸುವ ಅವಕಾಶವೂ ನನಗಿಲ್ಲ. ಕೊಟ್ಟವನು ಅವನೇ, ಕರ್ಕೊಂಡವನು ಅವನೇ. ಏ ಜನಾರ್ದನ, ನೀನೇ ಕೊಟ್ಟೆ, ನೀನೇ ಕರ್ಕೊಂಡೆ, ಇನ್ನ ಅಳೋದಿಕ್ಕೆ ನನಗೆ ಕಾರಣ ಏನಿದೆ? ಆದರೆ ನಾವು ಯಾಕೆ ಅಳ್ತೀವಿ? ನಮಗೆ ನಾವೇ ಬರ್ಬೇಕಾದ್ರೆ ಕರ್ಕೊಂಡು ಬಂದಿದ್ದೀವಿ, ಹೋಗ್ಬೇಕಾದ್ರೆ ನನ್ನ ಜೊತೆನೇ ಇವನು ಬರಬೇಕು, ನನಗಿಂತ ಮುಂಚೆ ಇವನು ಹೋಗಂಗಿಲ್ಲ, ಇವನಿಗಿಂತ ಮುಂಚೆ ನಾನು ಹೋಗಂಗಿಲ್ಲ, ಕಡೆಯವರೆಗೂ ನಾವಿಬ್ಬರು ಹಿಂಗೇ ಇರಬೇಕು, ಈ ಭ್ರಮೆಯಲ್ಲಿ ನಾವಿದ್ದೀವಿ. ಆದರೆ ಇದು ಸತ್ಯ ಅಲ್ಲ. ಸತ್ಯ ಏನು? ಅವನು ಕಳಿಸಿದ್ದಾನೆ, ಅವನು ಕರ್ಕೊಳ್ತಾನೆ. ಅವನು ಕಲಿಸಿದಾಗ ಖುಷಿಪಟ್ಟೆ, ಕರ್ಕೊಂಡಾಗ ಭಗವಂತ ನೀನು ಕಳಿಸಿದವು, ನೀನು ಕರ್ಕೊಂಡೆ, ನಾನು ಯಾಕಪ್ಪ ದುಃಖ ಪಡ್ಲಿ? ಇದು ಸತ್ಯ. ಆದರೆ ಅತ್ತೆ ಹೋದ್ರು, ಗಂಡ ಹೋದ್ರು, ಒಂದಿವ್ಸ ಮಾವ ಹೋಗ್ತಾರೆ, ಒಂದಿವ್ಸ ನಾನು ಹೋಗ್ತೀನಿ, ಒಂದಿವ್ಸ ನೀನು ಹೋಗ್ತೀಯ, ಅಂದರೆ ಒಂಚೂರು ಹಿಂದೆ ಮುಂದೆ ಅನ್ನೋದು ಬಿಟ್ಟರೆ ಹೋಗೋದು ಹೌದು. ನೀನು ಬದುಕಿನ ವಾಸ್ತವಕ್ಕೆ ಇಳಿಲೇಬೇಕು. 3 ಕಗ್ಗ ಇದ್ದ ಜಾಗದಲ್ಲಿ ನಾಳೆ 5 ಕಗ್ಗ ಆದ್ವಾ, ನೀನು ಅದನ್ನು ಸ್ವೀಕರಿಸಬೇಕು. 3 ಮಗ್ಗ ಇದ್ದ ಜಾಗದಲ್ಲಿ 2 ಮಗ್ಗ ಆದ್ವಾ, ಅದನ್ನು ನೀನು ಸ್ವೀಕರಿಸಬೇಕು. ಏನು ಬಂತು ಅದನ್ನು ಸ್ವೀಕಾರ ಮಾಡು, ಆ ಕರ್ಮವನ್ನು ಚೆನ್ನಾಗಿ ನಿಭಾಯಿಸು. ಅತ್ತೆ ಇದ್ರು ಇಲ್ಲದೆ ಹೋದ್ರು, ಗಂಡ ಇದ್ರು ಇಲ್ಲದೆ ಹೋದ್ರು, ನಿನ್ನ ಕರ್ಮವನ್ನು ನೀನು ಕಳಿಬೇಕು, ನೀನು ಸವಿಸ್ಲೇಬೇಕು. ಮಕ್ಕಳ ಅಂತಾರ್ರಿ, ನಮ್ಮ ಅಪ್ಪ ಇಲ್ಲಂದ್ರು ನೀನ್ ಯಾವ್ದು ಕಡಿಮೆ ಮಾಡಿಲ್ ಮಮ್ಮಿ, ನಮಗೆಲ್ಲಾ ತಂದ್ ಕೊಡ್ತಿ ಮಾಡ್ತಿ ಅಂತ ಅಂತಾರ್ರಿ ಸರ್. ಅದನ್ನು ಉಳಿಸ್ಕೊಂಡು ನನ್ ಗಂಡ ಕಲಿಸಿದ್ ಇದ್ದೇರಿ ಸರ್, ಇದು ಕಡೆವರೆಗೂ ನನ್ ಕೈ ಹಿಡಿಯತ್ರಿ. ನಾನ್ ಫಸ್ಟ್ ಬಂದಾಗ ನಾನ್ ನೇಯ್ದಿಲ್ಲ ಅಲ್ಲಿ, ಅದೆಲ್ಲಾ ಗಂಡ್ಮಕ್ಳು ಮಾಡುದು ನಾ ಮಾಡಂಗಿಲ್ಲ ಅಂತಿದ್ನ್ರಿ ಸರ್. ಆದ್ರ ಅವ್ರು ಕಲಿಸಿ ಹೋಗಿದ್ದ ನನಗೆ ಒಂದು ಮುಂದ ಎಷ್ಟು ಉಪಯೋಗ ಐತೆ ಅನ್ನೋದು ನನಗ ಕಲ್ಪನೆನೂ ಕೂಡ ಇದ್ದಿದ್ದಿಲ್ರಿ ಸರ್. ಈಗ ನಮ್ಮ ಸೀರೆ ಮುಟ್ಸೋ ಸಾವುಕಾರಗಳ ಅಂತಾರ್ರಿ, ನೀವು ಗಂಡ್ಮಕ್ಳಿಗಿಂತ ಹೆಚ್ಚು ನೇಯ್ತಿರಿ, ಹೆಂಗ್ ನೇಯ್ತಿರಿ ಅಂತಾರ್ರಿ ಅವ್ರು ಸುದೇಕ್ನ. ಭಗವಂತನ ಆಶೀರ್ವಾದ ರೀ ಸರ್, ಅದ್ ಏನ್ ಸದ್ಗುಣ ಆಶೀರ್ವಾದ. ನನಗ ಒಂದೊಂದ್ ಸಾರಿ ಊಹಿಸ್ಕೊಳಕ್ ಆಗಲ್ರಿ. ಒಂದೊಂದ್ ಸಾರಿ ನಾನು ಮಿನಿಮಮ್ 3,000 ಅಂತೂ ಮಾಡ್ತೇನ್ರಿ ಒಂದ್ ವಾರಕ್ಕ. ಒಂದೊಂದ್ ಸಾರಿ ಅದ ಡಬಲ್ 6,000 ಮಾಡಿರ್ತೇನ್ರಿ. ಅದ್ ಹೆಂಗ್ ಮಾಡ್ತೀನೋ ನನಗ್ ಗೊತ್ತಿಲ್ರಿ, ಆ ಭಗವಂತನ ಆಶೀರ್ವಾದ ರೀ ಸರ್. ಆಯ್ತು ಅಷ್ಟೇ. ವಿದ್ಯೆ ಏನು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ವಿದ್ಯೆ. ಎಂದೋ ಗಂಡ ಕಲಿಸಿದ್ದು ಇವತ್ತು ನಿನ್ ಬದುಕಿಗೆ ಆಧಾರ ಆಗಿದೆಯಲ್ಲವ? ಆಧಾರ ಆಗೈತ್ರಿ. ಯಾವ್ದಾದ್ರು ಇವತ್ತು ಒಂದು ಚಿಕ್ಕ ಮಣ್ಣಿನ ದೀಪ ಮಾಡಿ ಬದುಕು ನಡೆಸೋರಿದ್ದಾರೆ. ಯಾವ ವಿದ್ಯೆನೂ ವ್ಯರ್ಥ ಅಲ್ಲವ? ಅಂಡ್ ಅದಕ್ಕೂ ಮೀರಿ ನಮ್ಮನ್ನ ಯಾರು ಬಿಟ್ಟು ಹೋದ್ರು ಕಾಯುವವನೊಬ್ಬ ಇದ್ದೇ ಇದ್ದಾನೆ. ಏನಂದ್ರೆ ನಾವು ಇನ್ನೊಬ್ರ ತರ ಬದುಕೋಕಾಗದೆ ಇದ್ರು ಮಿನಿಮಮ್ ತಿನ್ನೋಕನ್ನ, ಕುಡಿಯೋಕ್ ನೀರು, ಇರೋಕ್ ಜಾಗ, ಏನೋ ಕೊಡುವ ವ್ಯವಸ್ಥೆಯನ್ನ ಭಗವಂತ ಮಾಡ್ತಾನೆ. ಇರ್ಲಿ, ಇದ್ರ ಬಗ್ಗೆ ಅಕ್ಕ ತಂಗಿ ಮಕ್ಕಳ ಜೊತೆ ಸ್ವಲ್ಪ ಮಾತಾಡಿ ಸರ್. ಮಕ್ಕಳ ಜೊತೆ ಸ್ವಲ್ಪ ಮಾತಾಡಿ ಸರ್. ಕೊಡುವ ಬೇಗ. ಮಗದ ಕೈಯಲ್ಲಿ ಕೊಡ್ತೀನಿ. ಹಲೋ ಸರ್. ಓಹೋ, ನಮಸ್ತೆ. ನಮಸ್ತೆ ಸರ್. ಊಟ ಆಯ್ತಾ ಸರ್? ಆಯ್ತು, ನಿಮ್ದಾಯ್ತಾ? ನಮ್ದು ಆಯ್ತು ಸರ್. 10ನೇ ಕ್ಲಾಸ್ ನೀವು? 10ನೇ ಕ್ಲಾಸ್ ಮುಗೀತು ಸರ್ ಈ ವರ್ಷ. ಈಗ ಫಸ್ಟ್ PUC? ಹಾ ಸರ್. ರಿಸಲ್ಟ್ ಯಾವಾಗ? ರಿಸಲ್ಟ್ ಯಾವಾಗವ ಅಂದೆ? ಮೇ 8ನೇ ತಾರೀಕಿದೆ ಸರ್. ಓಹೋ, ಚೆನ್ನಾಗಿ ಬರ್ದಿದೀಯಾ? ಚೆನ್ನಾಗಿದ ಸರ್. ಒಂದ್ ಎಕ್ಸಾಮ್ ಅಷ್ಟೇ ಡೌಟ್ ಇದೆ ಸರ್. ಸಬ್ಜೆಕ್ಟ್ ಯಾವ ಸಬ್ಜೆಕ್ಟು? ಮ್ಯಾಥ್ಸ್ ರೀ ಸರ್. ಛೇ, ನೀವು ನಾವು ಒಂದೇ. ಹಂಗೆ ಈ ಸಲ ಟಫ್ ಇತ್ತು ಸರ್, ಒಂದ್ ಸ್ವಲ್ಪ ಟಫ್ ಇತ್ತಾ? ಹಾ ರೀ ಸರ್. ಅಲ್ಲ, ನಮಗೆ ಕ್ವಶನ್ ಪೇಪರ್ ಟಫ್ ಇರ್ಲಿ, ಆಸ್ ಎ ಇನ್ವಿಜಿಲೇಟರ್ ಟಫ್ ಇರಬಾರ್ದು. ಅಲ್ಲ, ಕ್ವಶನ್ ಪೇಪರ್ ಎಷ್ಟಾದ್ರೂ ಟಫ್ ಇರ್ಲಿ, ಆ ರೂಮ್ ಮೇಲ್ವಿಚಾರಕರು ಇರ್ತಾರಲ್ಲ, ನೋಡ್ಕೊಳಕ್ ಬಂದಿರ್ತಾರಲ್ಲ, ಅಲ್ಲಿ ಯಾವಾಗ್ಲೂ ಒಬ್ರು ಇರ್ತಾರಲ್ಲ ಆನ್ಸರ್ ಶೀಟ್ ಕೊಡಕ್ಕೆ, ಪ್ರಶ್ನೆ ಪತ್ರಿಕೆ ಕೊಡಕ್ಕೆ, ಇನ್ವಿಜಿಲೇಟರ್, ಅವ್ರೊಂದ್ ಸ್ವಲ್ಪ ಫ್ರೀ ಬಿಟ್ಬಿಟ್ರಿ. ಎಂತ ಕ್ವಶನ್ ಪೇಪರ್ ಟಫ್ ಇದ್ರು ನಮಗ್ ಈಸಿನೇ. ಬಿಡಲ್ಲ ನೋಡು ವಿಷಯ. ಸೂಪರ್ವೈಸರ್ ಸ್ಟ್ರಿಕ್ಟ್ ಇದ್ರು ಸರ್. ಅದನ್ನ ಹೇಳಿದ್ದು, ಕ್ವಶನ್ ಪೇಪರ್ ಟಫ್ ಇರ್ಲಿ, ಸೂಪರ್ವೈಸರ್ ಫ್ರೀ ಬಿಟ್ರೆ ಸಾಕು. ನೋಡಿ, ಲೂಸ್ ಬಿಡ್ತಾರೆ ಸರ್, ಟೀಚರ್ ಬಂದ್ರೆ ಸ್ಟ್ರಿಕ್ಟ್ ಇರ್ತಾರೆ. ನಾನು ಕಂದ 8ನೇ ಅಂದ್ರೆ 10ನೇ ತರಗತಿಲಿ ಈ ವಿಜ್ಞಾನ ಮತ್ತೆ ಗಣಿತ
ಈ ಇಬ್ರು ಮೇಷ್ಟ್ರುಗಳು ಸ್ಕೂಲಿಗೆ ಅವತ್ತು ಬರ್ದೇ ಹೋದ್ರೆ ನಾವು ಎಂಜಾಯ್ ಮಾಡ್ತಾ ಇದ್ದೋ. ಯಾಕಂದ್ರೆ ಅವರು ಒಂದೋ ಚೆನ್ನಾಗಿ ಹೊಡಿಯೋರು ಪಾಪ, ಬಹಳ ಒಳ್ಳೆ ಮೇಷ್ಟ್ರುಗಳು. ಬಟ್ ನಮಗದು ಈಗ ಲೆಕ್ಕ ಮಾಡಬಾರಪ್ಪ ಅಂತ ಕರೆದ್ರೆ ಅನ್ಯಾಯವಾಗಿ ಹೆಣ್ಮಕ್ಳು ಮುಂದೆಲ್ಲ ಹೊಡಿಯಾರಲ್ಲ ಅನ್ನೋ ಭಯ. ಅದಕ್ಕೆ ಅವರಿಬ್ರು ಮೇಷ್ಟ್ರು ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ನಾವು ಅವ್ರ ಬೈಕ್ಗಳು ನಿಲ್ಸಿದಾರ, ಸ್ಕೂಲಿಗೆ ಬಂದ ತಕ್ಷಣ ನೋಡಿವೋ ವಿಜ್ಞಾನ ಮೇಷ್ಟ್ರು ಗಣಿತ ಮೇಷ್ಟ್ರು ಬೈಕ್ ಬಂದಿದಾವೆ ಅಂದ್ರೆ ಬಂದಿದ್ದಾರೆ, ಆಫೀಸ್ ರೂಮಲ್ಲಿ ಕೂತಿದ್ದಾರೆ ಅನ್ನೋದು. ಅವ್ರ ಬೈಕ್ ಬಂದಿಲ್ಲ ಅಂದ್ರೆ ನಮಗೆ ಖುಷಿ, ಇವತ್ತು ಬರಲ್ಲ, ಫುಲ್ ಮಜಾ. ಹಿಂಗೆ 10ನೇ ಕ್ಲಾಸ್ ಎಕ್ಸಾಮ್ ಬರೆಯೋ ಸಮಯದಲ್ಲಿ ನೋಡಿ, ನನ್ನ ಹೆಸರು ಶ್ರೀನಿವಾಸ್, ಎಸ್ ಅನ್ನೋ ಆಲ್ಫಾಬೆಟ್ ಅವರೆಲ್ಲ ಒಂತ ಕೂತಿರ್ತಾರೆ, ಹೌದಲ್ಲ? ಬೇರೆ ಬೇರೆ ಸ್ಕೂಲಿಂದ ಬಂದಿರ್ತಾರೆ ಇವರೆಲ್ಲ. ನಾನೇನು ಅಂದ್ಕೊಂಡು ಹೋದೆ, ಬಿಡು ಅವರೆಲ್ಲ ತೋರಿಸ್ತಾರೆ, ವಿಜ್ಞಾನ ಅಂದ್ರೆ ಎಲ್ರಿಗೂ ಕಷ್ಟನೇ, ತೋರಿಸ್ತಾರೆ ಬಿಡು ಅಂತ. ನಾನು ಅಂದ್ಕೊಂಡೆ ನನ್ನ ಮುಂದಿನವನ್ ಚೆನ್ನಾಗಿ ಓದ್ತಾನೆ ಅಂತ. ಅವನು ಅಂದ್ಕೊಂಡನೆ ನಾನ್ ಚೆನ್ನಾಗಿ ಓದ್ಕೊಂಡ್ ಬಂದಿರ್ತೀನಿ. ನನಗೆ ಅಂದ್ರೆ ಅವತ್ತೇನಾಯ್ತು ಅಂದ್ರೆ, ನಾವು ಸ್ವಲ್ಪ ಕಾಪಿ ಹೊಡೆದು ಬರೆಯೋಕೆ ಪ್ರಯತ್ನ ಮಾಡಿ. ಟು ಬಿ ಫ್ರ್ಯಾಂಕ್, ನಾನು ಒಪ್ಕೊಳ್ತೀನಿ, ನನಗೆ ಅಷ್ಟು ವಿದ್ಯೆ ಹತ್ತೇ ಇರೋದ್ರಿಂದ ಈ ಕಾಪಿ ಹೊಡೆಯೋ ಪ್ರಯತ್ನ ನಾನು ಮಾಡ್ತಿದ್ದೆ. ಬಟ್ ರಿಜಿಸ್ಟರ್ ನಂಬರ್ನು ಕಾಪಿ ಹೊಡೆಯೋಷ್ಟು ದೊಡ್ಡ ಕಾಪಿ ಏನಲ್ಲ. ಕೆಲವೊಬ್ರು ಕಾಪಿ ಹೊಡಿರೋ ಅಂತ ಬಿಟ್ರೆ ಆ ಮುಂದ್ಗಡೆ ಇರೋ ರಿಜಿಸ್ಟರ್ ನಂಬರ್ನು ಸೇರಿ ಕಾಪಿ ಹೊಡೆದಿರ್ತಾರೆ. ರಿಜಿಸ್ಟರ್ ನಂಬರ್ ಚೇಂಜ್ ಆದ್ರೆ ಪೇಪರ್ ಚೆಕ್ ಆಗಲ್ಲ ಸರ್. ಹೌದಲ್ವಾ? ಇವ್ರಿಗೆ ಅದು ಬುದ್ಧಿ ಇರಲ್ಲ. ಅವ್ರು ಹೆಂಗ್ ಬರ್ದವ್ರು ಹಂಗೆ ಬರೆಯಕ್ ಹೋಗಿ ಅವ್ರ ನಂಬರ್ನ ಇವ್ರು ಹಾಕಿರ್ತಾರೆ. ಅರೆ, ನೋಡ್ಕೊಂಡು ಬರೆಯೋ ಬರದಲ್ಲಿ ಏನೇನೋ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಗೊಂದ್ಸಲಿ ಹಂಗಾಗ್ಬಿಟ್ಟಿತ್ತು. ಒಂದ್ಸಲಿ ಮಾತ್ರ ನನಗೆ ಅದು ನೆನಪಿದೆ. ಬಟ್ ಅಲ್ಲಿಂದ ನಾನು ಅತ್ತಗೆ ಸೆಕೆಂಡ್ PUC ನಾನೇ ಇಡೀ ಕ್ಲಾಸ್ಗೆ ಟಾಪರ್, ಡಿಸ್ಟಿಂಕ್ಷನ್. ಹೌದು, ಅಲ್ಲಿ ಎಲ್ಲ ಸುತ್ತಮುತ್ತ ಕೂತವ್ರೆಲ್ಲ ಮಹಾನುಭಾವ್ರೆ. ನಾನು ಅವನ್ ತೋರ್ಸ್ತಾನೆ ಅಂತ ನಾನು, ಯಾಕಂದ್ರೆ ಬೇರೆ ಬೇರೆ ಸ್ಕೂಲ್ ಅವ್ರಾದ್ರೂ ಆ ಎಕ್ಸಾಮ್ ಕಾರಣಕ್ಕೋಸ್ಕರ ಫ್ರೆಂಡ್ಸ್ ಆಗಿರ್ತೀವಿ. ನಾಳೆ ನೋಡ್ಕೊಂಬರಪ್ಪ ಅಂತ ನೋಡ್ಕೊಂಬರ್ತಾರೆ ಅಂತ ಅವ್ರು ನೋಡ್ಕೊಂಬರ್ತಾರೆ ಅಂತ ನಾವು. ಸೊ ಕಡೆಗೆ ಜಸ್ಟ್ ಪಾಸ್ ಆದೆ. ಹಾಗಾಗಿ 10th ಬಹಳ ಕಷ್ಟ ಇತ್ತು. ಎನಿವೆ, ನೀವು ಎಕ್ಸಾಮ್ ಬರೆದಿದ್ದೀರಾ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಆಸೆ? ನೆಕ್ಸ್ಟ್ ಕಾಮರ್ಸ್ ಇಲ್ಲ ಸೈನ್ಸ್ ಹಚ್ಚಿದ್ವಿ ಸರ್. ಕಾಮರ್ಸ್ ಯಾಕೆ? ಅಂದ್ರ ಬ್ಯಾಂಕಿಂಗ್ ಒಳಗ ತಲೆ ಐತ್ರಿ ಸರ್, ಅದಕ್ಕರಿ. ಓಹೋ, ಬ್ಯಾಂಕಿಂಗ್ ಅಲ್ಲಿ ನಿಮಗೆ ಆಸಕ್ತಿ. ಸೈನ್ಸ್ ಯಾಕೆ? ಸೈನ್ಸ್ ಮಾಡಿದ್ರೆ ಇಂಜಿನಿಯರ್ ಆಗ್ಬೇಕಂತಿದೀನಿ ಸರ್. ಆದ್ರೆ ಈಗ IT ಕಂಪನಿ ಬಿದ್ದಿದೆ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ. ಓಹೋ, ನೋಡು, ನಾನು ನಿನಗೆ ಕಾಮರ್ಸ್ ಯಾಕೆ ಅಂದಾಗ ನೀನು ಬ್ಯಾಂಕಿಂಗ್ ಹೋಗ್ಬೇಕು ಅಂತ ಹೇಳಿದೆ. ಸೈನ್ಸ್ ಯಾಕೆ ಅಂದಾಗ ಏನೋ IT ಏನೋ ಇಂಜಿನಿಯರಿಂಗ್ ಅಂದೆ. ನಮ್ಮನ್ನೇನಾದ್ರೂ ಕೇಳಿದ್ರೆ ನಾವೇನು ಹೇಳ್ತಿದ್ದೋ ಗೊತ್ತಾ? ಯಾಕೆ ನೀನು ಕಾಮರ್ಸ್ ತಗೊಳ್ಬೇಕು ಅಂದ್ರೆ, ಅದೇ ಸರ್, ನಮ್ಮ ಪಕ್ಕದ ಮನೆ ಹುಡುಗ ಅವನು ಕಾಮರ್ಸೇ ಸರ್, ಅದಕ್ಕೆ ನಾನು ಕಾಮರ್ಸ್. ಅಲ್ಲ, ನಾವ್ ಹಂಗೆ ಹೇಳ, ನಮಗ್ ಗೊತ್ತೇ ಇಲ್ಲ. ನನಗೆ ಇಷ್ಟು ನಾವು ದಡ್ರಿದ್ರು ಅಂದ್ರೆ ಸ್ವಲ್ಪ, ಈಗ ನೀವು ಅದ್ರಲ್ಲಿ ದಡ್ರಿರ್ಬೋದು, ಬಟ್ ಬೇರೆ ಬೇರೆ ಸ್ಪೋರ್ಟ್ಸ್ ಅಂತ ಬಂದ್ರೆ, ಸಿಂಗಿಂಗ್ ಅಂತ ಬಂದ್ರೆ, ಭಾಷಣ ಅಂತ ಬಂದ್ರೆ ನಮ್ಮನ್ನು ಮೀರಿಸೋರು ಇರ್ಲಿಲ್ಲ ಅಲ್ಲಿ. ಬಟ್ ಓದೋದಂತ ಬಂದ್ರೆ ನಮ್ಮನ್ನ ನಾವು ಕಾಣಬಾರ್ದು ಮೇಷ್ಟ್ರಿಗೆ ಅಂತಲೇ ತಲೆ ಬಗ್ಗಿಸ್ಕೊಳ್ತಾ ಇದ್ದು. ಎಲ್ಲಿ ಬೋರ್ಡ್ ಮೇಲೆ ಬಂದು ಲೆಕ್ಕ ಮಾಡೋದು ಬಿಡ್ತಾರೆ ಅಂತ ಹಂಗಿರ್ತಾರೆ. ಅಂದ್ರೆ ನಾನು ಏನೇ ಹೇಳ್ತಾ ಇದ್ದೀನಿ, ಯಾರೋ ಒಬ್ರು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಗಣಿತವನ್ನು ಚೆನ್ನಾಗಿ ಮಾಡ್ತಾನ, ಅದು ಅವನ ಪ್ರತಿಭೆ ಇರ್ಬೋದು. ಬಟ್ ಲಾಸ್ಟ್ ಬೆಂಚಲ್ಲಿ ಕೂತಿರೋನ್ ಪ್ರತಿಭೆ ಏನೋ ಇರುತ್ತೆ, ಬಟ್ ಅವನಿಗೆ ಅದು ಗೊತ್ತಿರಲ್ಲ ಅಷ್ಟೇ. ಯಾಕಂದ್ರೆ ಎಲ್ಲರೂ ಗಣಿತವನ್ನೇ ಮಾಡಬೇಕು ಅಂತ ಏನಿಲ್ಲ, ಅಥವಾ ಗಣಿತವನ್ನು ಮಾಡದೆ ಹೋದ್ರೆ ಅವ್ನು ದಡ್ಡ ಅಂತಲೂ ಏನಲ್ಲ. ಲಾಸ್ಟ್ ಬೆಂಚ್ ಅವ್ರಿಗೆ ಏನೋ ಬೇರೆ. ಇವತ್ತೆಷ್ಟೋ ಸ್ವಂತ ಕಂಪ್ನಿಗಳನ್ನು ತೆಗೆದು ಫಸ್ಟ್ ಬೆಂಚ್ ಅವ್ರಿಗೆ ಕೆಲಸ ಕೊಟ್ಟಿಲ್ವಾ? ಹಾಗಾಗಿ ನಾವು ಎಷ್ಟು ಡಿಗ್ರಿ ತಗೊಂಡು, ಎಷ್ಟು PhD ಮಾಡ್ದು, ಎಷ್ಟು ಎಜುಕೇಟೆಡ್ಗಳಾದೋ ಅನ್ನೋದಕ್ಕಿಂತ ನಾವು ನಮ್ಮನ್ನು ಸಾಕಿ ಸಲಹಿದ ತಂದೆ ತಾಯಿ, ನಮ್ಮನ್ನು ಸಾಕಿದ ಸಮಾಜ, ನಮಗೆ ವಿದ್ಯೆ ಹೇಳಿಕೊಟ್ಟ ಗುರು, ಈ 3 ಜನರ ಋಣವನ್ನು ತೀರಿಸಬೇಕು. ಅಂದರೆ ಎತ್ತವರ ಋಣ,
ಆ, ವಿದ್ಯೆ ಕಲಿಸಿದ ಗುರುಗಳ ಋಣ ಮತ್ತು ಜಾಗ ಕೊಟ್ಟ ಮಣ್ಣಿನ ಋಣ. ಇವರುಗಳನ್ನ 3 ಜನ ಗುರುಗಳು ಅಂತ ಕರಿತೀವಿ. ಅಂದರೆ ಪೋಷಕರು, ಎತ್ತವರು, ಸಮಾಜ ಅಂದರೆ ನಾಡು ನುಡಿ ಮತ್ತು ಗುರು, ಈ 3 ಜನರ ಋಣವನ್ನು ತೀರಿಸಿದ್ರೆ ಬದುಕು ಸಾರ್ಥಕ. ನೀನು ಸೈನ್ಸ್ ತಗೋ, ಕಾಮರ್ಸ್ ತಗೋ, ಏನಾದರೂ ತಗೋ, ಆದರೆ ನಿನ್ನ ತಾಯಿ ಈ ತಂದೆ ತೀರು ಹೋದ ಮೇಲೆ ಇದೆಲ್ಲದರ ನಡುವೆಯೂ ನಿನ್ನನ್ನು ಡ್ರಾಪ್ ಔಟ್ ಮಾಡಿಸಿಲ್ಲ ಅಥವಾ ಬಿಡಿಸಿಲ್ಲ, ಅಥವಾ ಫೈನ್ ಅವರು ಓದಿಸ್ತಾ ಇದ್ದಾರೆ, ನೀನು ಓದಬೇಕು ಅನ್ನೋ ಆಸಕ್ತಿ ಇದೆ, ದಟ್ಸ್ ಗ್ರೇಟ್. ಅಮ್ಮನ ಜೊತೆ ಬೆಂಬಲವಾಗಿ ನಿಂತುಕೊಂಡು ಫ್ರೆಂಡ್ ಥರ ಇದ್ದು ಎಲ್ಲವನ್ನ ಹಂಚಿಕೊಂಡು, ಸ್ವಲ್ಪ ಹೊರಗಡೆ ಜಗತ್ತು ಕೆಟ್ಟದಿದೆ ಅಂತ ನಾನು ಹೇಳಲ್ಲ, ಒಳ್ಳೇದಿದೆ, ಬಟ್ ನಾವೆಲ್ಲಿವರೆಗೂ ಒಳ್ಳೆಯವರಾಗಿರ್ತೀರೋ ಅಲ್ಲಿವರೆಗೂ. ದಟ್ಸ್ ಗ್ರೇಟ್. ಒಳ್ಳೇದಾಗಲಿ, ನಿನ್ನ ರಿಸಲ್ಟ್ ಚೆನ್ನಾಗಿ ಬರಲಿ. ರಿಸಲ್ಟ್ ಬಂದಿದ್ದಿನ ಎಷ್ಟು ಪಾಸ್ ಆದೋ ಮತ್ತೆ ಎಷ್ಟು ಚೆನ್ನಾಗಿ ಪಾಸ್ ಆದೋ ಅಣ್ಣ ಅಷ್ಟು ಮಾತಾಡ್ತಾನ್ರಿ ಸರ್. ಯಾರು? ನಮ್ಮ ಅಣ್ಣ ರೀ. ಓ, ನೀವು ತಂಗಿ ಇನ್ನೊಬ್ರು ನಿಮಗಿಂತ ದೊಡ್ಡವರು ಇದ್ದಾರಾ? ಹಾ ರೀ, ಸೆಕೆಂಡ್ ಇಯರ್ ಅದಾನ್ರಿ ಅಣ್ಣ, ಮುಗಿತ್ರಿ ಈ ವರ್ಷ. ಓ, ಅವ್ರದ್ದು ಸೆಕೆಂಡ್ ಇಯರ್ ಮುಗೀತು, ನಿಮ್ದು 10ನೇ ಕ್ಲಾಸ್ ಮುಗೀತು. ಹಾ ರೀ ಸರ್. ಕೊಡವಾ. ಹಲೋ ಸರ್. ನಮಸ್ತೆ. ನಮಸ್ತೆ ಸರ್. ಊಟ ಆದ್ರಿ? ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ. ನೀವು ಸರ್? ಬಹಳ ಚೆನ್ನಾಗಿದ್ದೀನಪ್ಪ. ಸೆಕೆಂಡ್ PUC ಮುಗೀತಾ? ಹಾ ಸರ್, ಸೆಕೆಂಡ್ PUC ರಿಸಲ್ಟ್ ಬಂತಲ್ವಾ ಆಲ್ರೆಡಿ? ಸರ್ ಏನಂದ್ರಿ? ರಿಸಲ್ಟ್ ಬಂತಲ್ವಾ ಆಲ್ರೆಡಿ? ಹಾ ಸರ್, ರಿಸಲ್ಟ್ ಬಂತು ಸರ್. 85 ಇದೆ ಸರ್ ನಂದು. 85? ಹಾ. ಓ ಗ್ರೇಟ್. ಮತ್ತೆ ನೆಕ್ಸ್ಟ್ ಅದೇ ಕನ್ಫ್ಯೂಷನ್ ಸರ್ ನನಗೆ. ಅದೇ ಕನ್ಫ್ಯೂಷನ್ ಅಲ್ಲಪ್ಪ, ನೀ ಸೆಕೆಂಡ್ PUC ಬರೋವರೆಗೂ ನಿನಗೊಂದು ಗುರಿ ಅಂತ ಇರ್ಲಿಲ್ವಾ? ನಾನು ಇದೊಂದು ಮಾಡ್ಬೇಕು ಅಂತ ಸುಮ್ಮನೆ ಓದ್ಕೊಂಡು ಬಂದ? ಸರ್, ನನ್ನ ಪ್ರಕಾರ ಹಂಗೆ ಆಗ್ಬಿಟ್ಟಿದೆ. ಏನೂ ಇಲ್ಲ ನೋಡು. ಹೇಳಿದ್ರಲ್ಲ ಸರ್ ಜಸ್ಟ್ ಬಿಫೋರ್ ನಾವೆಲ್ಲ ಓದ್ಕೊಂಡ್ ಬಂದ್ವಿ ಅಂತ. ಅಲ್ಲಕ್ಕಂದ, ಈಗ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ಒಂದು ಗುರಿ ಇದ್ದಿದ್ರೆ ಬಹುಶಃ, ಅಂದ್ರೆ ನಾವು ಗಾಡಿ ಸುಮ್ಮನೆ ಓಡಿಸ್ಕೊಂಡು ಹೋಗೋದಕ್ಕಿಂತ ಎಲ್ಗೋ ಹೋಗ್ಬೇಕು ಅಂತ ಮನೆ ಹತ್ರನೇ ನಿರ್ಧಾರ ಮಾಡಿ ಹೊರಟ್ರೆ ಅದಕ್ಕೆ ಹತ್ರ ದಾರಿ ಎಲ್ಲಿದೆ ಅಂತ ಹುಡುಕಬಹುದು. ಬಟ್ ನಮಗೆ ಎಲ್ಗೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಪೆಟ್ರೋಲ್ ವೇಸ್ಟ್. ಈಗ ಹಿಂಗೆ ಆಯ್ತು ನಿಮ್ಮ ಕತೆ. ನಮ್ಮ ಪಕ್ಕದ ಮನೆಯವನು ಓಡಿಸ್ತಾವನೆ ಅಂತ ನಾನು ಓಡಿಸ್ಕೊಂಡು ಬಂದೆ, ಈಗ ಪೆಟ್ರೋಲ್ ಮುಗೀತು, ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅನ್ನಂಗೆ ಆಯ್ತು. ಇರ್ಲಿ, ಇನ್ನೂ ಕಾಲ ಮಿಂಚಿಲ್ಲ. ನಾನು ಹೇಳೋದು, ನಾವು ಅಂಬೇಡ್ಕರ್ ಆಗೋಕ್ಕಾಗದೇ ಇರ್ಬೋದು, ಅಬ್ದುಲ್ ಕಲಾಂ ಅವ್ರು ಆಗೋಕ್ಕಾಗದೇ ಇರ್ಬೋದು, ಅಥವಾ ಹಿಮಾಲಯ ಬೆಟ್ಟ ಹತ್ತೋಕ್ಕಾಗದೇ ಇರ್ಬೋದು, ಬಟ್ ನಾನು ಹೇಳ್ತೀನಿ, ಇರೋ ಜಮೀನನ್ನು ಶುದ್ಧಿ ಮಾಡಿಕೊಂಡು ಅಥವಾ ಬೆಂಗಳೂರು ಕಡೆ ಬಂದು ಕೆಲಸ ಮಾಡ್ತೀವೋ ಏನು ಮಾಡ್ತೀವಿ, ಏನಾದರೂ ಮಾಡು, ಆದರೆ ಧರ್ಮದಲ್ಲಿ ಮಾಡು. ಯಾಕಂದರೆ ನಿನ್ನ ಜೊತೆಯಲ್ಲಿ ಓದಿದ ಯಾರೋ ಫ್ರೆಂಡು ಮುಂದಿನ 2 ವರ್ಷಕ್ಕೆ ಒಂದು ಆಡಿ ಕಾರ್ ತಗೊಳ್ಬೋದು, ಅದು ನಿನ್ನ ಕಣ್ಣಿಗೆ ಬೀಳ್ಬೋದು. ಏನು ಇವನು ಹೆಂಗೆ ಎಲ್ಲಿ ಸಂಪಾದನೆ ಮಾಡ್ತಾನೆ? ಇಲ್ಲ ಇಲ್ಲ, ಹಣ ಮಾಡಬೇಕು ಅನ್ನೋದು ತಪ್ಪಿಲ್ಲ, ಹೆಂಗಾದ್ರೂ ಸರಿ ಮಾಡಬೇಕು ಅನ್ನೋದು ಇದೆಯಲ್ಲ, ಇದು ತಪ್ಪು. ಹಾಗಾಗಿ ಇನ್ನೂ ಕಾಲ ಇದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ತೀಯ, ಕೆಲಸ ಮಾಡ್ತಾನೆ. ಈಗ ಏನಾಗ್ಬಿಡುತ್ತೆ, ನಮ್ಮಂತ ನಮ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಸರ್. ನಾನು ಯೂಟ್ಯೂಬ್ ಮಾಡ್ಲಾ ಅಥವಾ ಈಗ ಕಾಲೇಜ್ ಕಲ್ತಿದ್ದೀನಿ, ನಾನು ಈ ಕಾಲೇಜ್ ಜೊತೆನೆ ಈಗ ಹೆಂಗ್ ಕಲ್ತಿದ್ದೀನಲ್ಲ ಇದ್ರ ಮೇಲೆ CA ಮಾಡ್ಲಾ ಅಥವಾ ಕಾಂಪಿಟೇಟಿವ್ ಬರ್ಲಾ, ಡ್ಯಾನ್ಸ್ ಮಾಡ್ಲಾ, ಈ ರೀತಿ ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಸರ್ ನಂಗೆ. ಅದು ಹೆಂಗಾಯ್ತು ಅಂದ್ರೆ, ಈ ಬೆಂಗಳೂರು ಕಡೆ ಹೋಟ್ಲುಗಳು, ರೋಡ್ ಸೈಡ್ ಊಟಗಳಲ್ಲಿ, ರೋಡ್ ಸೈಡ್ ಅಡುಗೆ ಮಾಡ್ತಾರಲ್ಲ, ಆ ಟಿಫನ್ ಸೆಂಟರ್ಗಳಲ್ಲಿ ಹೋದ್ರೆ ತಟ್ಟೆ ತುಂಬ ಚಿತ್ರಾನ್ನ ಹಾಕೊಡ್ತಾರೆ, 2 ಬೋಂಡಾ ಚಟ್ನಿ ಹಾಕೊಡ್ತಾರೆ. ಈ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ತಟ್ಟೆ ತುಂಬ ಅದು ಇದು ಯಾವುದು ಒಟ್ಟು ತುಂಬಲ್ಲ, ಅದೊಂದು ಹಂಗಾಗ್ಬಿಡುತ್ತೆ ಬದುಕು. ನಾನು ಹೇಳ್ತೀನಿ, ಒಂದಕ್ಕೆ ಯಾವುದಕ್ಕೂ ಹೆಚ್ಚು ಸಮಯ ಕೊಡೋದ್ರಿಂದ ನಾವು ಗ್ರೇಟ್ ಆಗ್ಬೋದು, ಅಥವಾ ಒಂದಕ್ಕೆ ಯಾವುದಕ್ಕೂ ಹೆಚ್ಚು ಸಮಯ ಕೊಡೋದ್ರಿಂದ ನಾವು ಅದ್ಭುತ ಆಗ್ಬೋದು. ನೋಡಪ್ಪ, ನಾನು ಹೇಳೋದು, ನೀನು ಯೂಟ್ಯೂಬರ್ ಆಗ್ತೀಯೋ ಏನಾಗ್ತೀಯೋ, ಬಟ್ ದುಡಿಮೆ ಒಂದು ಕಡೆ ಇರಲೇಬೇಕು. ನಾನು ಈಗ ಯೂಟ್ಯೂಬರ್ ಅಂದರೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಮಗೆ ಅದೊಂದು ಅದ್ಭುತವಾದಂತಹ ಕ್ಷೇತ್ರ. ಅದರಲ್ಲಿ ನೀನು ಅದ್ಭುತವಾಗಿ ಒಬ್ಬ ಇಂಜಿನಿಯರ್ಗಿಂತ 3 ಪಟ್ಟು ಜಾಸ್ತಿ ದುಡಿಬೋದು. ಆದರೆ ನಾನು ಒಂದೇ ಸಾರಿ ಅದನ್ನೇ ನಂಬಿಕೊಂಡು ಮಾಡ್ತೀನಿ ಅಂದರೆ ಅದು ಆಗಲ್ಲ. ಇವನ್ ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾನು ಶುರು ಮಾಡಿದ್ದು 2021ರಿಂದ, ಆದರೂ
ನನಗದು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಕ್ಕೆ 1.5 ವರ್ಷ 2 ವರ್ಷ ತಗೊಳ್ತು. ಯೂಟ್ಯೂಬ್ನ ಸರ್? ಹೌದಪ್ಪ. 2024 ನನಗೆ 2027 ಕೊನೆಯಲ್ಲಿ ನಮ್ಗೆ ಅದರಿಂದ ಏನೋ ದುಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ. ಬಟ್ ನಮ್ದು ಆಶ್ರಮ ಕಲ್ಪನೆ ಇರೋದ್ರಿಂದ ನಮ್ಗೆ ಅದನ್ನ ಹೆಚ್ಚು ನಾವು ನಂಬ್ಕೊಳ್ತಿರ್ಲಿಲ್ಲ. ಬಟ್ ನಮ್ಗೆ ನಾನು ಹೇಳೋದು ಯೂಟ್ಯೂಬರ್ ಮಾಡಬೇಕು ಅನ್ನೋರಿಗೆ, ಹೌದು ಅದೊಂದು ಅದ್ಭುತವಾದ ಕ್ಷೇತ್ರ. ಇವತ್ತಿಗೆ ಸರ್ಕಾರನೂ ಕೂಡ ಯೂಟ್ಯೂಬರ್ಸ್ನ ಗುರುತಿಸ್ತಾ ಇದೆ. ಅದೊಂದು ಅದ್ಭುತವಾದ ಕ್ರಿಯೇಟಿಂಗ್ ಅಥವಾ ನಿಮ್ಮ ಕ್ರಿಯೇಟಿವ್ ಮೈಂಡ್ ಅನ್ನು ಯೂಸ್ ಮಾಡ್ಲಿಕ್ಕಿರೋ ಪ್ಲಾಟ್ಫಾರ್ಮ್. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ನಮ್ಮ ದುಡಿಮೆ ಮನೆಗೆ ಅವಶ್ಯಕತೆ ಇದೆ ಅಂದ್ರೆ ನಾವು ಒಬ್ಬ ಮಗನಾಗಿ ದುಡ್ಕೊಂಡು ನಾವು ಸೈಡಲ್ಲಿ ಇದನ್ನು ಮಾಡಿದ್ರೆ ಓಕೆ. ಎಂದೋ ಒಂದಿನ ಫುಲ್ ಟೈಮ್ ತೆಗೆದುಕೊಳ್ಳುವಷ್ಟು ಶಕ್ತಿ ಖಂಡಿತ ಬರುತ್ತೆ. ಬಟ್ ಅದನ್ನ ಅಲ್ಲಿವರೆಗೂ ಮುಂದುವರಿಸೋಕೆ ಎಷ್ಟೋ ಜನ ವ್ಯೂಸ್ ಬರಲಿಲ್ಲ, ಲೈಕ್ಸ್ ಬರಲಿಲ್ಲ ಅಂತ ಎಷ್ಟೋ ಜನ 1 ತಿಂಗಳು 2 ತಿಂಗಳು ಮಾಡಿಬಿಟ್ಬಿಡ್ತಾರೆ. ಕೆಲವೊಬ್ರು 7-8 ತಿಂಗಳು ಮಾಡಿಬಿಡೋರು ಇದ್ದಾರೆ. ಯಾಕಂದ್ರೆ ರೆವಿನ್ಯೂ ಬರ್ಲಿಕ್ಕೆಲ್ಲ ತುಂಬಾ ಲೇಟ್ ಆಗುತ್ತೆ. ಹೌದು ಸರ್. ನಾನು ನನ್ನ ಚಾನಲ್ ತೆಗೆದು ಈಗ 10th ತೆಗೆದಿದ್ದೆ ಸರ್. ನಾನು ಈಗ ಸೆಕೆಂಡ್ ಇಯರ್ ಮುಗಿತು ಸರ್. ನಂದು ಈಗ 660 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸರ್ ಈಗ. ಬಟ್ ಎನಿವೇ ನೀನು ಅದನ್ನ ಸೈಡಲ್ಲಿ ಮಾಡು. ಬಟ್ ನಾನು ನಿಮಗೆ ಪ್ರಿಫರ್ ಮಾಡೋದು, ನಾನು ರೆಕಮೆಂಡ್ ಮಾಡೋದು ಯೂಟ್ಯೂಬ್ ಮಾಡು, ಅದು ಸೈಡಲ್ಲಿ ಇಟ್ಕೋ. ಆದ್ರೆ ಅದ್ರ ಜೊತೆ ನೀನೇನಾದ್ರೂ ಒಂದು ಕೆಲಸ ಮಾಡು. ಯೂಟ್ಯೂಬ್ ಏನಪ್ಪ, ನೀನು ಓದ್ ಜಾಗದಲ್ಲಿ ಒಂದು ಕ್ಯಾಮ್ರಾ ತಗೊಂಡು ಹೋದ್ರೆ ಒಂದು ಕಂಟೆಂಟ್ ಮಾಡ್ಕೊಂಡ್ ಬರ್ಬೋದು. ವಾರಕ್ಕೆ 2 ವಿಡಿಯೋ ಹಾಕಿದ್ರು ಸಾಕು. ಡೈಲಿ ಮಾಡಿ ಅದನ್ನೇ ಫುಲ್ ಟೈಮ್ ಮಾಡಬೇಕು ಅಂದ್ರೆ ಅದೊಂದು ಟೈಮ್ ಬರುತ್ತೆ, ಅವಾಗ ಮಾಡಿ ಒಂದು ನಮ್ಮಂಗೆ. ಆಯ್ತು ಸರ್. ಮೊದಲು ನಾನು ನಿಂತು ಆಮೇಲೆ ಅದನ್ನ ಮಾಡ್ಲಾ ಸರ್? ಹೌದು ಮೊದಲು ನೀನೊಂದು ದುಡಿಮೆಗೆ ಅದು ಕಡಿಗೆ ಕಾಲ್ ಸೆಟ್ ಆದ್ರೂ ಪರವಾಗಿಲ್ಲ, ಚಪ್ಲಿ ಉಲಿಯೋದಾದ್ರೂ ಪರವಾಗಿಲ್ಲ, ಅಥವಾ ನೀನು ಓದಿರೋ ತಕ್ಕನಂಗೆ ಯಾವುದೋ ಒಂದು ಒಳ್ಳೆ ಕೆಲಸ ಆದ್ರೂ ಪರವಾಗಿಲ್ಲ. ಈ ಸದ್ಯಕ್ಕೆ ಯೂಟ್ಯೂಬ್ ನ ಫುಲ್ ಟೈಮ್ ತಗೊಳಕ್ ಹೋಗ್ಬೇಡ. ನಾನು ಇದ್ದೀನಿ ನಿನ್ ಬೆಂಬಲವಾಗಿ, ನಿನ್ಗೆ ಏನ್ ಸಜೆಷನ್ ನೀಡಬೇಕು ನೀಡ್ತೀನಿ. ಬಟ್ ಇಲ್ಲಿ ನೀನು ಮತ್ತು ಓದ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಓದು, ಬಟ್ ಬಲವಂತವಾಗಿ ಓದೋಕ್ ಹೋಗ್ಬೇಡ. ಸಾಕು ಓದು ಅನ್ನಿಸ್ತಾ ದುಡಿ. ಯಾಕಂದ್ರೆ ಒಂದು ಒಳ್ಳೆ ಕ್ಯಾಮ್ರಾ ತಗೊಳ್ಬೇಕು, ಒಂದು ಒಳ್ಳೆ ರೀತಿಯಲ್ಲಿ. ಯಾಕಂದ್ರೆ ಅಮ್ಮನ ದುಡ್ಡು ಖರ್ಚು ಮಾಡೋದು ಎಲ್ರು ಮಾಡ್ತಾರೆ. ನಾನ್ ಸ್ವಂತ ದುಡ್ಡು ಮಾಡ್ಬೇಕು. ಹೌದು ಸರ್. ಅಮ್ಮನಿಗೆ ಭಾರ ಆಗಬಾರ್ದು. ಯಾಕಂದ್ರೆ ಯೂಟ್ಯೂಬ್ ಇದೆಲ್ಲ ಅವರಿಗೆಲ್ಲ ಹೊಸದಿರುತ್ತೆ. ಇದೇನೋ ಮಾಡ್ತಾವನಿ, ಇದರಿಂದ 1 ರೂಪಾಯಿ ಬರ್ತಿಲ್ಲ ಅಂತ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಬರೋ ಟೈಮಿಗೆ ನೀನು ಹೇಳ್ಬೋದು, ನೋಡಮ್ಮ ಬಂತು ಅಂತ. ನೀನ್ 1 ವರ್ಷ ಏನೂ ಬರ್ತಿಲ್ಲ ಸುಮ್ಮನೆ ಮಾಡ್ತಾವನಿ ಅಂದ್ರೆ ಅವ್ರಿಗೂ ಇದೇನಪ್ಪ ಇವನು ಮಾಡ್ತಲೇ, ಅವನು ಏನೂ ಇಲ್ಲ ಇದ್ರಿಂದ. ನಮ್ದು ನಾನು ಮಾಡ್ತಾ ಈಗ 2 ವರ್ಷ ಆಯ್ತು. ಎದಕ್ ಮಾಡ್ತೀಯ ಅದನ್ನ, ಟೈಮ್ ವೇಸ್ಟ್ ಹಿಂಗೆಲ್ಲ ಬೈತಾರೆ ಸರ್. ನಾನೇನ್ ಮಾಡೀನಿ ಗೊತ್ತಾ, ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲಿ, ಟಿವಿ ಚಾನಲ್ಗಳಲ್ಲಿ ಕೆಲಸ ಮಾಡ್ತಿದ್ದೆ. ಮನೆಗೆ ಬರೋದು, ಒಂದು ಮೈಕ್ ತರಿಸ್ಕೊಂಡು ವಾಯ್ಸ್ ಓವರ್ ಮಾಡಿ, ಮೊದ್ಲೆಲ್ಲ ನಾನು ಕಾಣಿಸ್ಕೊಳ್ತಿರ್ಲಿಲ್ಲ, ವಾಯ್ಸ್ ಓವರ್ ಮಾಡಿ ಫೋಟೋಗಳನ್ನ ಹಾಕಿ ಮೋಟಿವೇಶನಲ್ ಥಾಟ್ಸ್ಗಳು ಮಾಡ್ಕೊಂಡು ಅದಕ್ಕೆ 1 ವರ್ಷ 9-8 ತಿಂಗಳು ಅಷ್ಟು ತಗೊಳ್ತು 1,000 ಸಬ್ಸ್ಕ್ರೈಬ್ ಆಗಿ ಇದಾಗಲಿಕ್ಕೆ. ಯಾಕಂದ್ರೆ ನೋಡಪ್ಪ, ನಾವು ಯಾವುದೋ ಸಿನಿಮಾ ಹೀರೋ ಕಂಟೆಂಟ್ ಹಾಕ್ತಿವಿ ಅಂದ್ರೆ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾಕಂದ್ರೆ ಅವ್ರವ್ರ ಅಭಿಮಾನಿಗಳು ನಮ್ಮ ಹೀರೋ ಅಂತ. ಬಟ್ ಇಲ್ಲಿ ನಾನೇ ಕಂಟೆಂಟು. ಈ ಕಂಟೆಂಟ್ ಏನ್ ಮಾಡೋದು ಅಂತಾನೆ ತಿಳಿಲ್ದಾಗ ಅಂತಾನೆ ಈ ರೀತಿ ಆಗ್ಬಿಡುತ್ತೆ ಸರ್. ಇಟ್ಸ್ ಓಕೆ. ನಾನು ಹೇಳೋದು, ನೀನು ಮಾಡೋ ಪ್ರತಿ ವಿಡಿಯೋ ನೋಡವ, ದುಡಿಯೋದಿಕ್ಕೆ ಒಬ್ಬ ವೇಶ್ಯನು ದುಡಿತಾಳಪ್ಪ. ನಾನು ಜನರಿಗೇನು ಒಂದು ಇನ್ಫಾರ್ಮೇಟಿವ್ ಆಗಿರಬೇಕು. ನಾನು ನೋಡಪ್ಪ, ನಾನು ಸುಮ್ಮನೆ 5 ಸೆಕೆಂಡ್ ವಿಡಿಯೋ ಬಿಟ್ರು ನಾನು ಅದರಲ್ಲಿ ಏನೋ ಒಂದು ಮೋಟಿವೇಟ್ ಹೇಳ್ದೇನೆ ನಾನು ವಿಡಿಯೋ ಮುಗಿಸಿರಲ್ಲ. ಅದು ಯಾರೋ 5 ಜನಕ್ಕೆ ಬೇಡದೇ ಇರ್ಬೋದು, ಯಾರೋ ಒಬ್ಬರಿಗೆ ಹೌದಲ್ಲಪ್ಪ ಈ ಮಧ್ಯೆ ಏನೋ ಒಂದು ಮಾತು ಹೇಳಿದ್ರು ಅದ್ಭುತನಪ್ಪ ಅನ್ಸ್ಬೇಕು. ಜಗತ್ತಲ್ಲಿ ನಾವೇನು ಮಾಡಿದ್ರು ಅದು ಇನ್ಫಾರ್ಮೇಟಿವ್ ಆಗಿರ್ಬೇಕು, 4 ಜನಕ್ಕೆ ಅದರಿಂದ ಉಪಯೋಗ ಆಗಬೇಕು. ನಾನು ಸುಮ್ಮನೆ ನಾನು ಅಲ್ಗೋಗಿದ್ದೆ ಫ್ರೆಂಡ್ಸ್, ನಾನು ಇಲ್ಗೋಗಿದ್ದೆ ಫ್ರೆಂಡ್ಸ್, ನೀವು ವ್ಯೂಸ್ ತಗೊಳ್ಬೋದು, ಹಣ ತಗೊಳ್ಬೋದು, ಬಟ್ ಬದುಕು ಒಂದು ಸಾಧನೆಯ ಹಂತಕ್ಕೆ ಅದು ಹೋಗಲ್ಲ. ಯಾಕಂದ್ರೆ ಆ ಕಂಟೆಂಟ್ಗಳೆಲ್ಲ ಅವು ಸಾಧನೆಯ ಕಂಟೆಂಟ್ಗಳಲ್ಲ, ಆ ಲಾಕ್ಸ್ ಅಂತ ಕರೀತಾರ ಅವನ್ನ. ಅದರಿಂದ ಅದೇ ನಿಮ್ಮ ಸುತ್ತಮುತ್ತ ನೀವು ಗುರುತಿಸ್ಕೊಳ್ಬಹುದು, ಬಟ್ ಸಮಾಜ ನಿಮ್ಮನ್ನು ಗೌರವಾನ್ವಿತವಾಗಿ ನೋಡ್ಬೇಕಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು.
ಅದನ್ನ ಸೈಡ್ಗೆ ಇಟ್ಕೋ, ಏನೋ ಒಂದು ಜಾಬ್ ಕೆಲಸ ಹುಡುಕು ಮೊದಲು. ಅದು ವರ್ಕ್ ಫ್ರಮ್ ಹೋಮ್ ಮಾಡ್ತೀಯೋ ಇಲ್ಲ ಸಂಜೆ ಬಂದು ಈ ಟೈಮಲ್ಲಿ ನಿದ್ದೆ ಎಷ್ಟು ಬೇಕೋ ಅಷ್ಟು ಮಾಡಿ, ಊಟ ಎಷ್ಟು ಬೇಕೋ ಅಷ್ಟು ಮಾಡಿ ನೀನು ಬರಬೇಕು, ಕೆಲಸ ಮುಗಿಸ್ಕೊಂಡ್ ಬರಬೇಕು. ಸಂಜೆ ಟಿವಿ ಮ್ಯಾಚ್ ನೋಡೋದು ಅದೆಲ್ಲ ಬಿಟ್ಟು ವಾಯ್ಸ್ ಓವರ್ ಮಾಡಬೇಕು. ಏನೋ ಕಂಟೆಂಟ್ ಕೂತಲ್ಲೇ ಬುಕ್ಸ್ ಓದು, ಕ್ವಿಜ್ ಮಾಡು, ಏನೋ ಒಂದು ಮಾಡು. ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ. ಮನೆಯಲ್ಲಿ ಕೆಲಸದಿಂದ ಬಂದ ಆದಮೇಲೆ ಯೂಟ್ಯೂಬ್ ಟೈಮ್ ಕೊಡು, ಹೊಸದಾಗಿ ಎಡಿಟಿಂಗ್ ಕಲಿ, ಹೊಸದಾಗಿ. ಯಾಕಂದ್ರೆ ಲರ್ನಿಂಗ್ ಆದ್ರೆ ಆಮೇಲೆ ಅರ್ನಿಂಗು. ನಮ್ಗೆ ಎಡಿಟಿಂಗ್ ಬರಲ್ಲ, ನಮಗೆ ಲೈವ್ ಹೋಗೋಕೆ ಬರಲ್ಲ ನಮಗೆ. ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಬೇಕಾದ ಟೆಕ್ನಿಕಲ್ ವಿಚಾರ 1000 ಇದಾವೆ. ಅವೆಲ್ಲ ಗೊತ್ತಿದ್ರೆ ನೀನು ಒಂದೇ ಸರಿ ಅದ್ಭುತವಾಗಿ ಬೆಳಿಬಹುದು. ಇನ್ಫಾರ್ಮೇಶನ್ ಖಂಡಿತ. ಇದೇನಪ್ಪ, ನಮಗೆ ಯಾರೋ ಕಲಿಸಿದ್ದಾರೆ, ನಾವು ಯಾರಿಗೂ ಕಲಿಸ್ತಾ ಇದೀವಿ. ಇವತ್ತು 2 ಲಕ್ಷ ಸಮಥಿಂಗ್ ಯೂಟ್ಯೂಬ್, 50,000 ಸಮಥಿಂಗ್ ಇನ್ಸ್ಟಾಗ್ರಾಮ್, 1 ಲಕ್ಷ ಸಮಥಿಂಗ್ ಫೇಸ್ಬುಕ್. ಈ ಫಾಲೋವರ್ಸ್ ಅಂತ, ಈ ಫ್ರೆಂಡ್ಸ್, ಅಧ್ಯಾತ್ಮ ಬಂಧುಗಳು ಅಂತ ಏನಿದೆ, ಯಾರನ್ನೋ ಕತ್ತಿಂಪಟ್ಟಿ ಹಿಡ್ದು ಎಳ್ಕೊಂಬರೋಕ್ ಆಗಲ್ಲಪ್ಪ. ನಿಧಾನ ಆಗಲಿ, ಏನು ಬೇಡ. ನಾನು ಉದಾಹರಣೆ ಅಲ್ಲ, ನಾನೇನು ದೊಡ್ಡವನಲ್ಲ. ನಮ್ಮಲ್ಲಿ ತುಂಬಾ ಜನ ದೊಡ್ಡವರು ಇದ್ದಾರೆ ಯೂಟ್ಯೂಬರ್ಸ್. ಅವ್ರನ್ನ ಸ್ಫೂರ್ತಿ ತಗೋ. ಅವ್ರೇನು ಒಂದೇ ಒಂದು ದಿವಸಕ್ಕೆ ಬಂದವರಲ್ಲ. ಹೌದಪ್ಪ, ನನ್ಗಿನ್ನೂ ನೆನಪಿದೆ. ಇವತ್ತು ಕನ್ನಡದಲ್ಲಿರೋ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ನನಗಿನ್ನೂ ನೆನಪಿದೆ. ನಾನು ಚಾನಲ್ ನನ್ನ ಜೊತೆ ಕೆಲಸ ಮಾಡ್ತಿದ್ದವರು. ನನ್ನ ಟೈಮಲ್ಲಿ ನಾವೆಲ್ಲ ಮಾತಾಡ್ಕೊಂಡೇ ಶುರು ಮಾಡಿದ್ದು. ಅವ್ರಿಗೆ ಮಿಲಿಯನ್ಸ್ ಕಂಟೆಂಟ್ಗಳು ಅವ್ರದ್ದೆಲ್ಲ ಎಂಟರ್ಟೈನ್ಮೆಂಟು ಬೇರೆ ಬೇರೆ ಇರುತ್ತೆ. ಬಟ್ ನಮ್ಮ ಸ್ಪಿರಿಚುವಲ್, ನಮ್ದು ಕಷ್ಟ. ಒಳ್ಳೆ ತಗೊಳ್ಳೋದು ಬೇಗ ಸುಲಭವಾಗಿ ತಗೊಳ್ಳಲ್ಲ. ಬಟ್ ಐ ಆಮ್ ಹ್ಯಾಪಿ. ಇವತ್ತು ನಮ್ಮೆಲ್ಲ ಖುಷಿಯಾಗಿ ಇದ್ದೀವಿ. ಬಟ್ ಹೊರಗಡೆ ಅವ್ರದ್ದು ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ನನ್ಗೆ ಯಾವಾಗಲೂ ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ಜನರ ಹೃದಯದಲ್ಲಿ ನೀನ್ ದೇವ್ರು. ನಮ್ದು ಹಂಗಲ್ಲ. ನಾವು ಚೆನ್ನಾಗಿ ದುಡ್ಡು ಮಾಡ್ತೀವಿ, ಬಟ್ ಆ ಜಾಗ ತಗೊಳಕ್ ಆಗಲ್ಲ ಅಂತ. ಹಾಗೆ ಕಂಟೆಂಟ್ ಮೇಲೆ ಜನ ನಿಮಗೆ ಗೌರವ ಕೊಡ್ತಾರೆ. ಕೆಟ್ಟದಾಗಿವು ನೀನ್ ಏನೇನೋ ಮಾಡಿವಿ, ವಿಡಿಯೋ ಹಾಕಿ ವ್ಯೂಸ್ ತಗೊಳ್ಬಹುದು, ಅದ್ರ ಕಮೆಂಟ್ ಅನ್ನು ನೋಡೋಕಾಗಲ್ಲ. ಬಟ್ಲು ಮನೆ ಆಗಿರುತ್ತೆ ಕಮೆಂಟ್ ಸೆಕ್ಷನ್ ಬಟ್ಲು ಮನೆ ಆಗಿರುತ್ತೆ. ಇರ್ಲಿ, ನಾವು ಮಾಡೋ ಕಂಟೆಂಟ್, ನಾವು ನಡ್ಕೊಳ್ಳೋ ರೀತಿ, ವಿಡಿಯೋದಲ್ಲಿ ಏನಿರ್ತೀವಿ ನಿಜ ಜೀವನದಲ್ಲೂ ಹಾಗೆ ಇರಬೇಕು. ನಿಮ್ ಮಗನ್ ವಿಡಿಯೋ ನೋಡಿದೆ, ಏನ್ ಅದ್ಭುತವಾಗಿ ಮಾತಾಡ್ತಾನೆ, ಏನ್ ಒಳ್ಳೆ ವಿಚಾರ ಹೇಳ. ನಮ್ಮ ತಾಯಿ ಇವತ್ತು ನನಗೆ ಪ್ರತಿದಿನ ಹೇಳ್ತಾರೆ, ಅಲ್ಲಿ ಹೋಗಿದ್ದೆ ಕಣಪ್ಪ, ನಾನು ಹಿಂಗೆ ಹೇಳ್ದೆ, ನಾನು ಶ್ರೀನಿವಾಸ್ ಅವ್ರ ತಾಯಿ ಅಂತ. ಖುಷಿ ಪಟ್ಟು, ಯಪ್ಪ ಹೌದಾ ಅಂತ. ನಾವು ಮಾಡೋ ಕೆಲಸ ನನ್ನ ಹೆತ್ತವ್ರ ತಲೆ ಎತ್ಕೊಂಡು ಓಡಾಡಂಗಿರ್ಬೇಕೆ ಹೊರತು. ನಾನು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇಲ್ಲ, ಜೀವನ ಬಗ್ಗೆ ಹೇಳ್ತಾ ಇಲ್ಲ. ನಾನು ಮಾಡೋ ಕೆಲಸ ಅವ್ರ ತಲೆ ಎತ್ಕೊಂಡು ಓಡಾಡಂಗಿರ್ಬೇಕೆ ಹೊರತು ತಲೆ ಬಗ್ಗಿಸ್ಕೊಂಡಲ್ಲ. ಆಯ್ತು ಸರ್, ಅದೇ ರೀತಿ ಮಾಡ್ತೀನಿ ಸರ್. ಕಂಟೆಂಟ್ ಅಂತ ಕೂತ್ಕೊಂಡಾಗ ನಾನು ಈಗ ಮಾಡ್ಲಿಕ್ಕೆ ಹೋಗ್ತಿರೋ ಕಂಟೆಂಟ್ ಅನ್ನ ನನ್ನ ತಾಯಿನೇ ನೋಡಿದ್ರೆ ನನ್ನನ್ನು ಅವರು ತಲೆ ಎತ್ಕೊಂಡು ಓಡಾಡೋ ತರ ಇದೆಯಾ ಅಥವಾ ಅವ್ರು ತಲೆ ಬಗ್ಸೋ ತರ, ಆ ಕೆಲಸ ಸರಿನೋ ತಪ್ಪು ಅಂತ ತಿಳ್ಕೊಳ್ಬೇಕು ಅನಿಸಿದಾಗ ಒಮ್ಮೆ ಈಗ ಯೋಚನೆ ಮಾಡಿ, ನಾನು ಮಾಡ್ತಿರೋ ಈ ಕೆಲಸ, ನಾನು ಇಡ್ತಿರೋ ಈ ಹೆಜ್ಜೆ ನನ್ನ ಮನೆಯವರಿಗೆ ಗೊತ್ತಾದ್ರೆ ಅವರು ತಲೆ ಎತ್ಕೊಂಡು ಓಡಾಡಬಹುದಾ ಅಥವಾ ತಲೆ ಬಗ್ಗಿಸುವಷ್ಟು ನೀಚ ಕೆಲಸ ಅಂದಾಗ ನಮ್ಮ ಆತ್ಮಸಾಕ್ಷಿನೇ ಹೇಳ್ಬಿಡುತ್ತೆ ಇದು ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸ ಅಂತ. ಗಾಡ್ ಬ್ಲೆಸ್ ಯು. ಸೆಕೆಂಡ್ PUC ಮುಗಿಸಿದೀಯ, ನಿನ್ನ ನಿಜ ಜೀವನ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿವರೆಗೂ ನಿನ್ನ ಏನು ಅದೊಂದು ಎಜುಕೇಶನ್ ಲೈಫ್. ಎಜುಕೇಶನ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ಹಾಗೆ ನಿಜವಾದ ಲೈಫ್ ಶುರುವಾಗೋದು ಇಲ್ಲಿಂದ. ಅಲ್ಲಿ ವಿಚಿತ್ರ ವಿಚಿತ್ರ ಜನಗಳು ಬರ್ತಾರೆ. ಎಚ್ಚರವಾಗಿ ಕೆಟ್ಟ ಸವಾಸ ಮಾಡಬೇಡ. ಅಂಡ್ ಸಂಪರ್ಕದಲ್ಲಿರಪ್ಪ, ನಾನು ನಿನ್ ಜೊತೆ ಇರ್ತೀನಿ. ಓಕೆ, ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಪ್ಪ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ನಿಮ್ ತಂಗಿ ಕೊಡಪ್ಪ. ಸರ್ ಕೊಡ್ತೇನೆ. ಹಲೋ ಸರ್. ನಿನ್ ರಿಸಲ್ಟ್ ಬಂದಾಗ ನನಗೆ ಹೇಳಬೇಕು ನೀನು. ಖಂಡಿತವಾಗಿಯೂ ಹೇಳ್ತೀನಿ ಸರ್. ಫೋನ್ ಎತ್ತೋಕೆ ಆಗದೆ ಇದ್ರು ಅಥವಾ ಫೋನ್ ಬಿಸಿ ಬಂದ್ರು ಮೆಸೇಜ್ ಅಲ್ಲಿ ಆದ್ರೂ ನೀನು ಹೇಳಬೇಕು. ಹೇಳ್ತೀನಿ ಸರ್, ಖಂಡಿತವಾಗ್ಲೂ. ಗಾಡ್ ಬ್ಲೆಸ್. ಸರ್, ನಿಮ್ ಮಾತುಗಳಿಂದ ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸೋ ಸ್ವೀಟ್ ಆಫ್ ಯು. ಈ ಕಾರ್ಯಕ್ರಮ ಇಲ್ಲೇ ಇರುತ್ತೆ. ನೀನ್ ದೊಡ್ಡೋಳಾದ್ಮೇಲೂ ನೋಡ್ಬೋದೇ ನಾನು ಸೋನು ಕುಟ್ ಮಾತಾಡಿದ್ನಪ್ಪ ಅಂತ. ಮಾಡ್ತೀವಿ ಸರ್. ಓಕೆ, ಒಳ್ಳೇದಾಗ್ಲವ. ಗಾಡ್ ಬ್ಲೆಸ್.
ಸರ್ ತುಂಬಾ ಧನ್ಯವಾದಗಳು ಸರ್ ಆಯ್ತು, ನಮ್ ಜೊತೆ ಮಾತಾಡಿದ್ದಕ್ಕ. ಬಹಳ ಸಂತೋಷ. ಈಗ ಕರೆ ಮಾಡ್ತಾ ಕರೆ ಇರಿ. ಸಿಕ್ಕಿದ್ದು ನನಗ್ ತುಂಬಾ ಖುಷಿ ಆಯ್ತು ಸರ್. ಯಾವತ್ತು ಈ ರೀತಿ ನಾವ್ 3 ಜನಾನು ನಿಮ್ ಜೊತೆ ಮಾತಾಡ್ತೀನಿ ಅಂತ ತುಂಬಾ ದಿನದಿಂದ ಕನಸಿತ್ತು ಸರ್ ನನ್ಗೆ. ನನಗೆ ಬಹಳ ಇಷ್ಟವಾಗಿದ್ದು ನೀವು ಅಮ್ಮ ಮಾತಾಡಿದ್ದು, ಮಗ ಮಾತಾಡಿದ್ದು ನೋಡಿ. ಪಾಪ ಅವರೆಲ್ಲ ಎಷ್ಟು ಗೌರವಾನ್ವಿತವಾಗಿ ಮಾತಾಡಿದ್ರು. ನನಗೆ ನನಗೆ ಗೌರವ ಕೊಟ್ಟರು ಅಂತಲ್ಲ, ಅದು ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡೋರು. ಒಳ್ಳೆ ಸಂಸ್ಕಾರ ಇದೆ. ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟುಕೊಂಡು ಮುನ್ನಡೆಸ್ಕೊಂಡು ಹೋಗವ ಭಗವಂತ ಶಕ್ತಿ ಕೊಟ್ಟರೆ ನಾನು ಖಂಡಿತ ನಿಮ್ಮ ದ್ವಂದ್ವದ ಗೊಂದಲದ ಸಮಯದಲ್ಲಿ ನನ್ನ ಮಾತು ನಿಮಗೆ ಸಿಗುತ್ತೆ. ಭಗವಂತ ಚೆನ್ನಾಗಿಡ್ಲವ. ಶುಭವಾಗ್ಲಿ. ಆರೋಗ್ಯ ಕಾಪಾಡಿಕೊಳ್ಳಿ. ಒಳ್ಳೆದಾಗ್ಲಿ. ಈಶ್ವರ. ನೋಡಿ, ಇವತ್ತು ನೋಡಿದ 2 ಕಥೆಯಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಗಮನಿಸಿದ್ದು ಹಣದ ಕಾರಣಕ್ಕಾಗಿ ಸಂಬಂಧಗಳು ಕೆಟ್ಟು ಹೋಗಿರೋದು. ತಂಗಿ ಮನೆಯಲ್ಲಿ ತಂಗಿ ಗಂಡ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಇನ್ಕಮ್ ಇದೆ, ಅವ್ರ ಮನೆಯಲ್ಲಿ ಎಲ್ಲವೂ ಇದೆ, ನನ್ನ ಮನೆಯಲ್ಲಿ ಇಲ್ಲವಲ್ಲ. ಆ ನೋವನ್ನು ಹೇಗೆ ತೋರಿಸೋದು? ಏನೋ ಒಂದು ಚಿಕ್ಕ ತಪ್ಪು ಹುಡುಕೋದು, ಅದನ್ನೇ ಹೇಳೋದು. ಆ್ಯಂಡ್ ಇಲ್ಲಿ ಪಾಪ ಗಂಡ ತೀರು ಹೋದ ಮೇಲೆ ಅತ್ತೆ ಅಂತಕ್ಕಂಥವ್ರು ಇಟ್ಟಂತಹ FD ಅತ್ತೆ 3 ಜನ ಹೆಣ್ಮಕ್ಳು ಬಂದರು. ಸರಿ, ಭಾಗ ಮಾಡ್ಕೊಂಡು ಹೋದರು. ಬಟ್ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರಬೇಕಲ್ಲ. ಇರಲಿ ಪಾಪ, ಅವ್ರಿಗೂ ಒಳ್ಳೆ ಬುದ್ಧಿ ಬರಲಿ.